ನನ್ನ ಮನಸ್ಸು ಊಹಿಸಲಿಲ್ಲ. ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲರೂ ಕೊಡಿ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಗಾಢಾಂಧಕಾರದಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ಗಾಢಾಂಧಕಾರದಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ನೀ ನನ್ನ ಎಂದು ಇರುವೆ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ನೀ ನನ್ನ ಜೊತೆಯೆಂದು ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಒಂದು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರೇ ನನ್ನ ದೂಷಿಸಿದರು. ನನ್ನ ಕೈ ಬಿಟ್ಟರು, ಆತ್ಮೀಯರೇ ನನ್ನ ದೂಷಿಸಿದರು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಹೌದು ರಾಜ, ಮಹೋನ್ನತನೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಹೌದು ರಾಜ, ಎಲ್ಲ ಒಳ್ಳೆಯದೇ ಆಗುವುದು. ಆತನನ್ನು ಪ್ರೀತಿಸಿದವರೆಲ್ಲರಿಗೆ ಎಲ್ಲ ಒಳ್ಳೆಯದೇ ಆಗುವುದು. ಜನರು ನಿಮಗೆ ಕೇಡು ಮಾಡಲು ಯತ್ನಿಸಿದ್ರು, ಅಥವಾ ನಿಮ್ಮ ಸ್ವಂತ ಮಿತ್ರಾದಿಗಳು ಕೂಡ ನಿನಗೆ ಕೇಡು ಅಥವಾ ಉಪದ್ರವ ಅಥವಾ ಹಿಂಸಿಸಲು ಯತ್ನಿಸಿದ್ರು, ಆದ್ದರಿಂದ ಮತ್ತು ಒಳ್ಳೆಯದೇ ಆಗ್ತದೆ. ಅಥವಾ ಪರಿಸ್ಥಿತಿಗಳು ನಿನ್ನನ್ನು ಅಟ್ಟಿಸಿಕೊಂಡು ನಿನ್ನನ್ನು ಓಡಿಸಿಕೊಂಡು ಹೋಗ್ತಾ ಇದೆಯಾ, ಅದರಲ್ಲಿ ಕೂಡ ನಿನಗೆ ಮೇಲೆ ಆಗ್ತದೆ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ ಅಂದ್ರೆ ಅಬ್ರಹಾಮನು ತನ್ನ ಜೀವನದಲ್ಲಿ ಇಂತಹ ದೊಡ್ಡ ಸೌಲಭ್ಯವನ್ನು, ಇಂತಹ ದೊಡ್ಡ ಆಶೀರ್ವಾದವನ್ನು ಪಡ್ಕೊಳ್ತಾನೆ ಅನ್ನತಕ್ಕಂಥ ಆತನ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ. ದೇವರು ಹೇಳಿದ್ರು, ಸರ್ವಶಕ್ತನಾದ ದೇವರು, ನೀನು ಹೋಗು, ನಾನು ಹೇಳುವ ದೇಶಕ್ಕೆ ನೀನು ಹೋಗು ಎಂಬುದಾಗಿ, ಅಲ್ಲೇ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡ್ತೇನೆ ಎಂಬುದಾಗಿ ಹೇಳಿದೆ. ಆತನ ಕಣ್ಣು ಕಾಣಲಾರದಷ್ಟು, ಕಿವಿ ಕೇಳಲಾರದಷ್ಟು, ಮನಸ್ಸು ಊಹಿಸಲಾರದಷ್ಟು ಎಲ್ಲ ಒಳ್ಳೆಯದನ್ನೇ ಮಾಡಿದ್ದಾನೆ. ನೋಡ್ತೇವೆ, ಅಬ್ರಹಾಮನ ಜೀವನದಲ್ಲಿ ನಾವು ಸ್ವಸ್ಥತೆ, ಭಾಳ ಜನರು ಸ್ವಸ್ಥತೆ ಎಂಬುದಾಗ ದೇವರು ಯೇಸು ಕ್ರಿಸ್ತ ನಾಮದಲ್ಲಿ ನಮಗೆಲ್ಲರಿಗೆ ಸ್ವಸ್ಥತೆ ಇದೆ. ನಾವು ಸ್ವಸ್ಥತೆಯನ್ನು ಖಂಡಿತವಾಗಿ ಪಡ್ಕೊಳ್ತೇವೆ, ಅದನ್ನು ನಾವು ಹೊಂದಿಕೊಳ್ಳುತ್ತೇವೆ. ನನ್ನ ಎಲ್ಲ ಪ್ರಿಯ ಮಿತ್ರರು,
ನನ್ನ ಎಲ್ಲ ಪ್ರಿಯ ಮಿತ್ರರು, ಸಹೋದರಿ ಸಹೋದರರು, ತಂದೆ ತಾಯಿಗಳಿಗೆಲ್ಲರಿಗೆ ನಾನು ಹೃತ್ಪೂರ್ವಕವಾಗಿ ಪೀಸ್ ಮೇಕರ್ಸ್ ಎಂಬ ಸಭೆಗೆ ನಿಮ್ಮನ್ನು ಸ್ವಾಗತಿಸುತ್ತಾ ಇದ್ದೇನೆ. ಈ ಸುವಾರ್ತೆ ಅಂದರೆ ಈ ಸುವಾರ್ತೆ ಕಾರ್ಯಕ್ರಮ ಪಾಸ್ಟರ್ ಎನ್ ದೇವದಾಸದ ನಾನು ನಿಮ್ಮೆಲ್ಲರಿಗೆ ಈ ಒಂದು ಕರ್ತನಾದ ಯೇಸು ಕ್ರಿಸ್ತನಿಂದ ಒಂದು ಶುಭವಾರ್ತೆಯನ್ನು ನಾನು ತಂದಿದ್ದೇನೆ. ಅದೇನೆಂದರೆ, ಇಂದಿನಿಂದ ನಿನಗೆ ಎಲ್ಲ ಒಳ್ಳೆಯದೇ, ಎಲ್ಲ ಮೇಲೆ, ಎಲ್ಲ ಉಪಕಾರಗಳೇ ನಿನಗೆ ಉಂಟಾಗ್ತದೆ. ಅನೇಕ ಜನ ನಿನಗೆ ಕೇಡು ಮಾಡಲು ಯತ್ನಿಸಿದರು. ಒಂದು ವೇಳೆ ಪರಿಸ್ಥಿತಿಗಳಿಂದ ನಿನಗೆ ಕೇಡು ಅಥವಾ ತೊಂದರೆಗಳು ಅಥವಾ ನಷ್ಟಗಳು ಅಥವಾ ಸಮಸ್ಯೆಗಳು ನಿನ್ನನ್ನು ಅಟ್ಟಿಸಿಕೊಂಡು ಹೋಗ್ತಾ ಇದೆಯಾ, ನೀನು ಓಡಿ ಹೋಗ್ತಾ ಇದೆಯಾ, ಅದರಿಂದ ಎಷ್ಟು ದೂರ ಓಡಿ ಹೋಗಿದ್ರು ನೀನು ತಪ್ಪಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇವತ್ತು ನಿನಗೆ ಒಂದು ಒಳ್ಳೆ ವಾರ್ತೆ. ಅದೇನೆಂದರೆ, ಯೇಸು ಕ್ರಿಸ್ತನು, ಕರ್ತನಾದ ಯೇಸು ಕ್ರಿಸ್ತನು, ಅಬ್ರಹಾಮನ ದೇವರಾದ, ಇಸಾಕನ ದೇವರಾದ, ಯಾಕೋಬನ ದೇವರಾದ, ಸರ್ವಶಕ್ತನಾದ ದೇವರು ಇವತ್ತು ನಿನ್ನ ನಾವೆಲ್ಲ ಸಮಸ್ಯೆಗಳನ್ನು ಬಿಡುಗಡೆ ಮಾಡುತ್ತಾನೆ. ಒಂದು ವೇಳೆ ನೀನು ಕರ್ತನಾದ ಯೇಸು ಕ್ರಿಸ್ತನ ನಂಬಿರೋದಾದರೆ, ಈ ಸರ್ವಶಕ್ತನಾದ ದೇವರ ಮೇಲೆ ನಿನಗೆ ನಂಬಿಕೆ ಇರೋದಾದರೆ, ನನ್ನ ಸುವಾರ್ತೆಯನ್ನು ಕೇಳಿಕೊ. ಎಂಥ ನಷ್ಟಗಳಿಂದ ಕೂಡ ದೇವರು ನಿನ್ನ ತರ್ತಾನೆ. ದೇವ್ರ ಮಕ್ಕಳೇ, ನಾವು ಅನೇಕ ಕಾರ್ಯಗಳನ್ನು ಕೇಳಿದ್ದೇವೆ. ನಾನು ಆ ದಿವಸ ಹೇಳಿದ್ದೇನೆ, ಮೊಟ್ಟ ಮೊದಲಾಗಿ ಸುವಾರ್ತೆ ಸಾರಿದ್ದವರು, ಮೊಟ್ಟ ಮೊದಲಾಗಿ ಯಾರು ಸುವಾರ್ತೆ ಸಾರಿದ್ರು ಅನ್ನತಕ್ಕಂಥ ಮಾತಿನಿಂದ ನಾವು ಮಾತಾಡಿದ್ದೇವೆ. ಆವಾಗ ಮೊಟ್ಟ ಮೊದಲಾಗಿ ಯಾರಿಗೆ ಸುವಾರ್ತೆ ಸಾರಿದ ನೋಡಿದ್ದೇವೆ. ತದನಂತರ ದೇವರು ಈಗ ಅಬ್ರಾಮನು ಯಾತ್ರೆ ಮಾಡಿಕೊಳ್ತಾ ಗಂಭೀರವಾಗಿ ಹೇಳ್ತಿರಲ್ವ, ಅಬ್ರಾಮನು ಯಾತ್ರೆ ಮಾಡಿಕೊಳ್ತಾ, ಆತನು ಯಾತ್ರೆಯನ್ನು ಮಾಡಿಕೊಳ್ತಾ ಆಯಿ ಪಟ್ಟಣದಿಂದ ಪ್ರವೇಶ ಮಾಡಿ, ಆಯಿ ಪಟ್ಟಣ ಮತ್ತು ಬೇತೇಲ್ ಎಂಬ ಪಟ್ಟಣದ ಮಧ್ಯದಿಂದ ಪ್ರವೇಶ ಮಾಡಿ ಕಾನಾನ್ ಪಟ್ಟಣಕ್ಕೆ ಬರಬೇಕೆಂಬುದಾಗಿ, ಕಾನಾನ್ ದೇಶಕ್ಕೆ ಬರಬೇಕೆಂಬುದಾಗಿ ಹೋಗ್ತಿರುವ ಕಾನಾನ್ ದೇಶದಲ್ಲಿ ಏನಾಗುಂಟಾಗಿತ್ತು? ಬಹು ಘೋರವಾದಂಥ ಬರಗಾಲ ಉಂಟಾಯಿತು. ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ. ಇವತ್ತು ದೇವರು ಅಬ್ರಾಮನನ್ನು ಕರೆಯುವಾಗ ಹೇಳಿದ್ದೇನೆಂದರೆ, ನಾನು ನಿನ್ನನ್ನು ಒಂದು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಮತ್ತು ನಿನ್ನ ಹೆಸರನ್ನು ಒಂದು ದೊಡ್ಡ ಹೆಸರಾಗಿ ಮಾಡುತ್ತೇನೆ, ಶ್ರೇಷ್ಠವಾದಂಥ ಹೆಸರಾಗಿ ಮಾಡುತ್ತೇನೆ. ಐ ವಿಲ್ ಮೇಕ್ ಯುವರ್ ನೇಮ್ ಗ್ರೇಟ್. ತದನಂತರ ನೀನು ಅನೇಕ ಜನರಿಗೆ ಆಶೀರ್ವಾದವಾಗಿರ್ತಿ. ನಿನ್ನನ್ನು ಆಶೀರ್ವದಿಸುವವರನ್ನು ನಾನು ಆಶೀರ್ವದಿಸುತ್ತೇನೆ, ನಿನ್ನನ್ನು ಶಪಿಸುವವರನ್ನು ಆ ಶಾಪದಿಂದ ಅವರಿಗೆ ಶಾಪ ಉಂಟಾಗುವಂತೆ ಮಾಡುತ್ತೇನೆ. ಇದೆಲ್ಲ ಮೊದಲು ಸಾರಲ್ಪಟ್ಟಿರ್ತಕ್ಕಂಥ ಸುವಾರ್ತೆ ಎಲ್ಶಡಾಯಾದ ದೇವರಿಂದ ಅಬ್ರಾಮನಿಗೆ. ಇದು ನೋಡ್ಕೊಂಡು ಬಂದಿದ್ದೇವೆ ನಾವು. ಈಗ ಈಜಿಪ್ಟ್ನಲ್ಲಿ ಅಬ್ರಾಮನು ಪ್ರವೇಶ ಮಾಡಲಿಕ್ಕೆ ಕಾರಣ ಏನು ಮತ್ತು ದೇವರು ಹೇಳಿರ್ತಕ್ಕಂಥ ದೇಶ, ದೇವರು ಅಬ್ರಾಮನಿಗೆ ಹೇಳಿದಾನೆ, ನೀನು ಬಾ, ನಾನು ತೋರಿಸುವ ದೇಶಕ್ಕೆ ನೀನು ನಡ್ಕೊಳ್ತಾ ಬಾ ಎಂಬುದಾಗಿ ಹೇಳಿರುವಾಗ, ಆತನು ಊರ್ ಎಂಬ ಪಟ್ಟಣದಿಂದ 100 ಮೈಲಿಗೆ ಹಾರಾನ್ ಎಂಬ ದೇಶಕ್ಕೆ ಹೋಗಿ ಅಲ್ಲೇ 15 ವರ್ಷ ಉಳ್ಕೊಂಡು, ಹಾರಾನ್ ಎಂಬ ದೇಶದಿಂದ ಬರುವಾಗ ಆತನಿಗೆ 75 ವರ್ಷಗಳಾಗಿತ್ತು. ಊರ್ ಎಂಬ ಪಟ್ಟಣವನ್ನು ಕಲ್ದಿಯರ ದೇಶವಾಗಿರ್ತಾರೆ ಊರ್ ಎಂಬ ಪಟ್ಟಣವನ್ನು ಬಿಟ್ಟು ಹಾರಾನ್ ಎಂಬ ಪ್ರದೇಶಕ್ಕೆ ಬಂದಿರುವಾಗ ಆತನು 60 ವಯಸ್ಸಿನವನಾಗಿದ್ದ. ಅಲ್ಲಿ 15 ವರ್ಷಗಳು ಹಾರಾನ್ನಲ್ಲಿ ಇದ್ದುಕೊಂಡು ಸರ್ವ ಸಂಪತ್ತನ್ನು ಗಳಿಸಿಕೊಂಡು, ತದನಂತರ ಆತನು ತನ್ನ ತಂದೆ ತೀರ್ಕೊಂಡೋಗಿದ್ದಂಥ ಕಾನಾನಿಗೆ ಬಂದ. ಕಾನಾನಿಗೆ ಬರುವುದಕ್ಕಾಗಿ ಬಂದ ಕೂಡಲೇ ಅಲ್ಲಿ ಜರುಗಿರ್ತಕ್ಕ ಕಾನಾನಿಗೆ ಬರ್ತಾ ಇರುವ ಸಮಯದಲ್ಲಿ ಹಾರಾನ್ ಎಂಬ ಪಟ್ಟಣವನ್ನು ಬಿಡುವಾಗ ಆತನಿಗೆ ವಯಸ್ಸು 75 ಆಗಿತ್ತು. ಅಂದರೆ 15 ವರ್ಷದಲ್ಲಿ ಬೇಕಾಗಿರತಕ್ಕಂಥ ಸಂಪತ್ತನ್ನು ಗಳಿಸಿಕೊಂಡು ಆತನು ಎಲ್ಲಿ? ಹಾರಾನ್ನಲ್ಲಿ ದಾಸಿಯರನ್ನು ಮತ್ತು ಬೇಕಾಗಿರ್ತಕ್ಕಂಥ ಸಂಪತ್ತನ್ನು ಗಳಿಸಿಕೊಂಡು. ಆದರೆ ಅದರೊಳಗೆ ಒಂದು ಸಂಪತ್ತಿಲ್ಲಾಗಿತ್ತು. ಏನಂದರೆ, ಒಂದು ಸ್ಥಿರ ಆಸ್ತಿ ಇಲ್ಲಾಗಿತ್ತು ಆತನ ಹತ್ರ. ಸ್ಥಿರ ಆಸ್ತಿ ಅಂದರೆ ಭೂಮಿ ಆಗಲಿ ಅಥವಾ ಮನೆ ಆಗಲಿ ಇಂಥದ್ದಿಲ್ಲ. ಯಾಕಂದ್ರೆ ಆತನ ಡೇರೆಗಳನ್ನು ಡೇರೆಗಳನ್ನು ಹಾಕೊಳ್ತಾ ಆತನ ಮುಂದೆ ಹೋಗ್ತಾ ಇದ್ದನು. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದ ಕಾರಣ ಸ್ಥಿರ ಆಸ್ತಿ ಇಲ್ಲದಾಗಿತ್ತು ಆತನ ಕಡೆ. ಅದಕ್ಕಾಗಿ ಅಲ್ಲಿ 1 ಪೈಸಾ ಆತನು ಪಾದ ಬಿಡುವುದಕ್ಕಾಗಿ ಹಾರಾನ್ನಲ್ಲಿ ಒಂದು ಸ್ಥಿರ ಆಸ್ತಿ ಇಲ್ಲದಾಗಿತ್ತು. ಯಾಕೆ ಅಂದರೆ, ದೇವರು ಆ ದೇಶದಲ್ಲಿ ನಿನಗೆ ಸ್ವಾಸ್ಥ್ಯ ಕೊಡ್ತೀನಿ ಎಂಬುದಾಗಿ ಹೇಳಿಲ್ಲ. ಅದನ್ನು ನಾವು ಎಲ್ಲೇ ನೋಡ್ತೇವೆ ಅಂದರೆ, ಒಂದು ಪಾದ ಇಡೋದಕ್ಕಾಗಿ ಆತನಿಗೆ ಆಸ್ತಿ ಇಲ್ಲ ಅಂತ. ಎಲ್ಲೇ? ಹಾರಾನ್ನಲ್ಲಿ. ಊರಿಂದ ಹಾರಾನಿಗೆ 100 ಮೈಲಿಗೆ ಪ್ರವೇಶ ಮಾಡಿದ. ಪ್ರಯಾಣ ಮಾಡಿ ಕಾನಾನಿಗೆ ಹೋಗ್ತಾ ಇದ್ದಾನೆ. ಕಾನಾನಿಗೆ ಅವರ ತಂದೆ ತೀರಿದ ನಂತರ, ಹಾರಾನಲ್ಲಿ ಅವರ ತಂದೆ 205ನೇ ವರ್ಷಕ್ಕೆ ತೀರಿದ ನಂತರ ಹಾರಾನಿಂದ ಕಾನಾನಿಗೆ ಬಂದು ಕೂಡಲೇ ಆಗಿರ್ತಕ್ಕಂಥ ಸಂಗತಿಯನ್ನು ಹೇಳ್ತೇನೆ. ಹಾರಾನಿಂದ ಆತನ ಬರ್ತಾ ಇರುವಾಗ ಆತನಿಗೆ ಸ್ಥಿರ ಆಸ್ತಿ ಇಲ್ಲದಾಗಿತ್ತು. ಸ್ಥಿರ ಆಸ್ತಿ ಅಂದರೆ ಇಂಗ್ಲಿಷಲ್ಲಿ ಇಮ್ಮೂವೇಬಲ್ ಪ್ರಾಪರ್ಟಿ ಎಂಬುದಾಗಿ ಹೇಳ್ತೇವೆ. There was no immovable inheritance for Abraham in Haran.
Haran is almost all miles and hundreds of miles away from Ur, which is in the land of Chaldean. And he had been in Haran for 15 years. When he was 60, he was called from Haran. He was called from the Ur to Canaan. But when he had been called by God, he left Ur in the age of 60. He went to Haran, and he had been there for 15 years, and he possessed most things, or properties, and all the things, and people, and the servants, and the male or female servants, and all the things he had possessed there, and he earned there. After earning that, but he have no immovable property in Haran for 15 years. Even he could not put his foot also. There is no 1 foot of place, 1 square foot of place, 1 square foot of place in Haran. And after the death of Haran, after the death of Terah in Haran, then he left the Haran to Canaan. Why? I would like to show that point. Because ಅರಾನನು ಹಾರಾನ ದೇಶದಿಂದ ತೆರಹ ತೆರಹ ತೀರಿಕೊಂಡ ಮೇಲೆ ಬಿಟ್ಟು ಬಂದಿರುವಾಗ ಆತನಿಗೆ ಇಡಲಿಕ್ಕೆ 1 ಸ್ಕ್ವೇರ್ ಫೀಟ್, 1 ಚೌಕ ಅಡಿ ಅವನಿಗೆ ಸ್ಥಳ ಇಲ್ಲಾಗಿತ್ತು. ಯಾರಿಗೆ? ಅಬ್ರಾಮನಿಗೆ ಸ್ಥಳ ಇಲ್ಲಾಗಿತ್ತು. ಅಬ್ರಾಮನ ಹೆಂಡತಿ ಮತ್ತು ಲೋತನಿಗೆ. ಆದರೆ ಅವಳಿಗೆ ಬಹಳಷ್ಟು ಸಂಪತ್ತಿತ್ತು. ದಾಸಿಯರನ್ನು, ಕೆಲಸಗಾರನನ್ನು ಹೆರಾನ್ನಲ್ಲಿ ಗಳಿಸಿಕೊಂಡನು. ಈಗ ಅಪೊಸ್ತಲ ಕೃತ್ಯ ಅಲ್ಲಿ ಇಡಲಿಕ್ಕೆ ಸ್ಥಳ ಇಲ್ಲದ ಕಾರಣದಿಂದ, ಯಾಕಂದರೆ ಹಾರಾನ್ನಲ್ಲಿ 15 ವರ್ಷ ಇದ್ದ ಅಂತೇಳಿ ನಾನು ಕಳೆದ ವಾಲ್ಯೂಮ್ನಲ್ಲಿ ಹೇಳಿದ್ದೆ. ನಾನು ಅಲ್ಲೇ ಆತನ ಗಳಿಸಿಕೊಂಡ ಸಂಬಂಧಿಸಿದರೆ ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ, ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ, ಅಬ್ರಾಮನ ಜೀವನ ಚರಿತ್ರದಲ್ಲಿ ಒಂದು ಅದ್ಭುತವಾದಂಥ ಸಂಗತಿ ನಡೆದಿದೆ. ಓದ್ತೀರಾ ಮಾತನ್ನು? 4ನೇ ವಚನ. Then he came out of the land of Chaldean and dwelt. Then he came out of the land of Chaldean and dwelt in Haran. From there, when his father was dead in Haran, when his father was dead, he moved, God moved him to this land in you dwell. ಈಗ ನೀನು ವಾಸ ಮಾಡ್ತಿರ್ತಕ್ಕಂಥ ಈ ದೇಶಕ್ಕೆ ಹಾರಾನಿನಿಂದ ದೇವರು ಆತನನ್ನು ಇಲ್ಲಿ ಕಳಿಸಿದ. ಯಾವಾಗ? ತೆರಹ ತೀರಿಕೊಂಡಿದ ನಂತರ. ಅಲ್ಲಿ ಏನಂದ್ರೆ, ಅಲ್ಲೇ ದೇವರ ಆತನಿಗೆ ಗಾಡ್ ಗೇವ್ ಹಿಮ್ ನೋ ಇನ್ಹೆರಿಟೆನ್ಸ್ ಇನ್ ಇಟ್, ನಾಟ್ ಇವನ್ ಇನಫ್ ಟು ಸೆಟ್ ಹಿಸ್ ಫೂಟ್ ಆನ್ ಇಟ್. ಅಂದರೆ ಅಲ್ಲಿ ಯಾವ ಸ್ಥಿರಾಸ್ತಿ, ಇನ್ಹೆರಿಟೆನ್ಸ್ ಮೀನ್ಸ್ ಸ್ಥಿರಾಸ್ತಿ, ಇಮ್ಮೂವೇಬಲ್ ಪ್ರಾಪರ್ಟೀಸ್ ಕಾಲ್ಡ್ ಸ್ಥಿರಾಸ್ತಿ. ಬಿಕಾಸ್ he had earned people, servants, male servants and female servants. He got cattle, and these all things he got already in Haran. He got some money. He got some money also, but he did not earn any inheritance in Haran. So he could not have place to put his foot. Come on, read. ಕನ್ನಡದಲ್ಲಿ ಓದ್ಕೊಳ್ಳೋಣ ದಯಮಾಡಿ. ಎಲ್ಲ ನನ್ನ ವೀಕ್ಷಕರು, ಪ್ರಿಯ ವೀಕ್ಷಕರೇ, ಅಬ್ರಾಮನ ಜೀವನ ಚರಿತ್ರದಲ್ಲಿ ಎಲ್ ಶಡಾಯ್ ಆದ ದೇವರ ಆದ ದೇವರ ಆ ದಕ್ಷಿಣ ಹಸ್ತವು ಹೇಗೆ ಆತನಿಗೆ ಸಹಾಯ ಮಾಡಿದೆ ಎಂಬುದಾಗಿ. Okay, let's come back to the point, my dear brothers and sisters. Acts chapter 7, you are going to read Acts chapter 7, 1 to up to 8. Okay, you just read for yourself. Okay, then please carry on. ಆಗ ಅಬ್ರಾಮನು ಕಲ್ದಿಯರ ದೇಶದಿಂದ ಊರ್ ಎಂಬ ಪಟ್ಟಣದಿಂದ ಹಾರಾನಿಗೆ ಬಂದು ಹಾರಾನನಲ್ಲಿ 15 ವರ್ಷ ವಾಸ ಮಾಡಿದನು. ಮತ್ತು ತನ್ನ ತಂದೆಯು ಸತ್ತ ಮೇಲೆ ಹಾರಾನಿಂದ ಮತ್ತು ಕಾನಾನಿಗೆ ಹೊರಟು ಬಂದನು. ಯಾವ ದೇಶಕ್ಕೆ? ಕಾನಾನ್ ಎಂಬ. ಈಗ ನೀವು ಯಾವಾಗ ಹೇಳ್ತಾ ಇದ್ದಾನೆ? ಅಪೊಸ್ತಲ ಕೃತ್ಯದಲ್ಲಿ ಅಪೊಸ್ತಲನಾದ ಪೌಲ ಹೇಳ್ತಾ ಇದ್ದಾನೆ, ನೀವು ಈಗ ವಾಸ ಮಾಡ್ತಿರ್ತಕ್ಕಂಥ ಪಾಲಸ್ತೀನಿಯಾದಲ್ಲಿ, ಅಂದ್ರೆ ಕಾನಾನ್ನಲ್ಲಿ ಈ ದೇಶಕ್ಕೆ ಆತನು ಬಂದನು. ಎಲ್ಲಿ? ಹಾರಾನ್ನಲ್ಲಿ ಒಂದು ಕಾಲಿಡುವಷ್ಟು ಸ್ವಾಸ್ಥ್ಯವನ್ನು ಕೊಡಲಿಲ್ಲ. ಅಂದ್ರೆ ಸ್ಥಿರ ಆಸ್ತಿ. ಆತನಿಗೆ ಸಂಪತ್ತು ಐಶ್ವರ್ಯವನ್ನು ಗಳಿಸ್ಕೊಂಡ, ಹಾರಾನ್ನಲ್ಲಿ ಸರ್ವ ಸಂಪತ್ತನ್ನು ಗಳಿಸ್ಕೊಂಡ, ಆದ್ರೆ ಸ್ಥಿರ ಆಸ್ತಿ ಇಲ್ಲ ಆಗಿತ್ತು. ಮುಂದೆ ಹೋದ್ರಿ. ಮತ್ತು ಆತನಿಗೆ ಮಕ್ಕಳು ಹುಟ್ಟಲಿಲ್ಲ. ಅಂದ್ರೆ ಅರ್ಥ ಏನು? ಮಗನು ಇಲ್ಲದಿರುವಾಗ ಅಂದ್ರೆ ಅರ್ಥ ಏನು? ಅವನಿಗೆ ಮಕ್ಕಳು ಜನ್ಮಿಸುವ ಅವಧಿಯಲ್ಲಿ ಆತನು ಹಾರಾನಿಗೆ ಹೋಗಿದನು. ಅವಧಿಗಳು ದಾಟಿತ್ತು, ಆವಾಗ ಇನ್ನೂ ಮಕ್ಕಳು ಹುಟ್ಟಲಿಲ್ಲ. ಆ ದೇಶವನ್ನು ಇನ್ನೂ ಮಕ್ಕಳು ಹುಟ್ಟಲಿಲ್ಲ. ಅವಾಗ ಹೇಳ್ತಾ ಇದ್ದಾನೆ ದೇವರು,
ಸರ್ವಶಕ್ತನಾದ ದೇವರು ಹೇಳ್ತಾ ಇದ್ದಾನೆ, ಅಬ್ರಾಹ್ಮನಿಗೆ ಅವನಿಗೆ ಇನ್ನೂ ಮಕ್ಕಳು ಹುಟ್ಟಿಲ್ಲ, ಅವಾಗ ಹೇಳ್ತಾ ಇದ್ದಾನೆ, ಮಕ್ಕಳು ಹುಟ್ಟಲಿಕ್ಕೆ ಮುಂಚೆ ಹೇಳ್ತಾ ಇದ್ದಾನೆ, ನಿನ್ನ ಸಂತಾನಕ್ಕೆ ಈ ದೇಶವನ್ನು ಇಮ್ಮೂವೇಬಲ್ ಪ್ರಾಪರ್ಟಿಯಾಗಿ, ಅಂದರೆ ಸ್ವಾಸ್ಥ್ಯವಾಗಿ, ಸ್ವಂತ ಸ್ವಾಸ್ಥ್ಯವಾಗಿ ನಾನು ಕೊಡ್ತೇನೆ ಎಂಬುದಾಗಿ ಹೇಳಿದೆ. ಒಂದು 40-50 ಅಥವಾ 1 ಎಕರೆ 2 ಎಕರೆ 3 ಎಕರೆ ಇಲ್ಲ, ಲಕ್ಷಾಂತರ ಎಕರೆ ಆಗಿರ್ತಕ್ಕಂಥ ಒಂದು ದೇಶವನ್ನೇ ನಾನು ನಿಮಗೆ ಕೊಡ್ತೀನಿ ಎಂಬುದಾಗಿ ಹೇಳಿದೆ. ಮುಂದೆ ಹೋದ್ರಿ. ಅವನಿಗೂ ತರುವಾಯ, ಅವನಿಗೂ ತರುವಾಯ ಅವನ ಸಂತತಿಗೂ ಸ್ವಾಸ್ಥ್ಯವಾಗಿ ಕೊಡುತ್ತೇನೆ. ದಿಸ್ ಈಸ್ ದ ಗುಡ್ ನ್ಯೂಸ್ ವಾಟ್ ಎಲ್ ಶಡಾಯ್ ಗಾಡ್ ಪ್ರೀಚ್ಡ್, ಪ್ರಾಮಿಸ್ಡ್ ಟು ಅಬ್ರಹಾಂ. ಹಾ, ಮುಂದೆ ವಾಗ್ದಾನ ಮಾಡಿದನು. ಇದಲ್ಲದೆ ದೇವರು ಈ ರೀತಿ ಹೇಳಿದನು, ನಿನ್ನ ಸಂತಾನದವರು 5ನೇ ವಚನ ಇನ್ನೊಂದು ಸರ್ ಹೋದ್ರಿ. ಅಲ್ಲಿ ದೇವರವನಿಗೆ ಕಾಲಿಡುವಷ್ಟು, ಅಂದರೆ ಒಂದು ಅಡಿ ಕಾಲಿಡುವುದಂದ್ರೆ ಫಿಟ್, ಒಂದು ಕಾಲಿಡುವಷ್ಟು ಸ್ವಾಸ್ಥ್ಯವೂ ಕೊಡಲಿಲ್ಲ. ಎಲ್ಲಿ? ಹರಾನ್ನಲ್ಲಿ. ಆದರೆ ಆತನಿಗೆ ಇಮ್ಮೂವೇಬಲ್ ಪ್ರಾಪರ್ಟಿ ಇಲ್ಲಾಗಿತ್ತು. ಪ್ರಾಪರ್ಟಿ ಅಂದರೆ ಸ್ಥಿರ ಆಸ್ತಿ ಇಲ್ಲದಾಗಿತ್ತು. ನಮಗೆ ಬ್ಯಾಂಕ್ನಲ್ಲಿ ಕೇಳ್ತಾರೆ, ಬೈಕ್, ಕಾರು, ವೆಹಿಕಲ್ಲು ಅಥವಾ ವಾಹನಗಳಿದ್ರೆ ಇದನ್ನು ಬ್ಯಾಂಕಿನಲ್ಲಿ ಅಡ ಇಟ್ಕೊಳ್ಳೋದಿಲ್ಲ. ಯಾಕಂದರೆ ಇಮ್ಮೂವೇಬಲ್ ಪ್ರಾಪರ್ಟಿ ಬೇಕಾಗ್ತದೆ ಅವ್ರಿಗೆ. ಅವಾಗ ಕೇಳ್ತಾರೆ, ನಿಮ್ಮ ಹತ್ರ ಸ್ಥಿರ ಆಸ್ತಿ ಏನಾರದಿರ ಅಂತ ಕೇಳ್ತಾರೆ. ಆದರೆ ಅಬ್ರಾಹ್ಮನಿಗೆ ಆ ಸ್ಥಿರ ಆಸ್ತಿ ಹರಾನ್ನಲ್ಲಿ ದೇವರು ಕೊಡಲಿಲ್ಲ. ಹಲ್ಲೆಲೂಯಾ. ಆದರೆ ಆತನಿಗೆ ಎಂಥ ಆಸ್ತಿ ಕೊಟ್ಟಿದ್ದಾನೆಂದರೆ, ಅಲ್ಲೇ ದಾಸದಾಸಿಯರನ್ನು, ಕೆಲಸಗಾರರನ್ನು ಮತ್ತು ಪಶುಗಳನ್ನು, ಪ್ರಾಣಿಗಳನ್ನು, ಎತ್ತುಗಳನ್ನು, ಕುರಿಗಳನ್ನು, ಇವುಗಳು ಸ್ವಲ್ಪ ಮಟ್ಟಿಗೆ ಆತನಿಗೆ ಹೊಂದಿದನು. ನೋಡ್ತೀರಾ ಆ ಮಾತನ್ನು 12ನೇ ಅಧ್ಯಾಯ ಆದಿಕಾಂಡ. ಅಲ್ಲೇ ಸ್ಥಿರ ಆಸ್ತಿ ಇಲ್ಲ, ಆದರೆ ಏನು ಆಸ್ತಿ ಕೊಟ್ಟಿದ್ದ ನೋಡ್ರಿ. 12ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡೋಣ. ಇದಲ್ಲದೆ ಅಬ್ರಹಾಮನು ತನ್ನ ಹೆಂಡತಿಯಾದ ಸಾರಾಳನ್ನು, ತನ್ನ ಸಹೋದರನ ಮಗನಾದ ಲೋಟನನ್ನು, ಎಲ್ಲಿ ಅವರು ಕೂಡಿಸಿಕೊಂಡ ಸಂಪತ್ತು ಇದೆ ಹೊರತು ಸ್ಥಿರ ಆಸ್ತಿಯಲ್ಲಿ ಗಳಿಸ್ಕೊಂಡಿಲ್ಲ. ಎಲ್ಲೇ? ಹಾರಾನ್ನಲ್ಲಿ ಆತನು ಬೇಕಾಗಿರ್ತಕ್ಕಂಥ ಬಂಗಾರು, ಬೆಳ್ಳಿ, ನಾಣ್ಯಗಳು ಮತ್ತು ಕಾಸು ಮತ್ತು ದಾಸದಾಸಿಯರನ್ನು, ಕೆಲಸಗಾರನು ಮತ್ತು ಪಶು ಪ್ರಾಣಿ ಇವುಗಳನ್ನೆಲ್ಲ, ಎತ್ತ ಕುರಿಗಳನ್ನು ಇವುಗಳನ್ನೆಲ್ಲ ಗಳಿಸಿಕೊಂಡನು. ಬೇಕಾದಷ್ಟು ಸಂಪಾದನೆ ಗಳಿಸಿಕೊಂಡು. ಎಲ್ಲಿ? ಹಾರಾನ್ನಲ್ಲಿ. ಮೈ ಡಿಯರ್ ಬ್ರದರ್, Abraham left Ur when he was 60 and he had been for 15 years around. I mean, for about 15 years in Haran he earned the movable property. Hallelujah. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಬೇಕಾಗಿರ್ತಕ್ಕಂಥ ಸಂಪತ್ತನ್ನು ಗಳಿಸಿಕೊಂಡ. ಈಗ ಮತ್ತು ಅಪೊಸ್ತಲ ಕೃತ್ಯಕ್ಕೆ ಬರೋಣ. ಆದರೆ ಅಲ್ಲೇನಿದೆ, ಆತನು ಕಾಲಿಡುವಷ್ಟು ಸ್ಥಳ ಹಾರಾನ್ನಲ್ಲಿ ಸ್ಥಿರ ಆಸ್ತಿ ಆತನಿಗೆ ಸಿಗಲಿಲ್ಲ. ಮುಂದೆ ದೇವರು ಕೊಡಲಿಲ್ಲ. ಮುಂದೆ ಆತನಿಗೆ ಇನ್ನೂ ಮಕ್ಕಳಿಲ್ಲದಿರುವಾಗ ಸುನ್ರೆ ನೀವು ಕೇಳ್ತಾ ಇದ್ದೀರ, ಇನ್ನೂ ಅಬ್ರಾಹ್ಮನಿಗೆ ಮಕ್ಕಳೇ ಹುಟ್ಟಿಲ್ಲ. 75 ವರ್ಷದ ಮುದುಕ ಆತನು. ಹೇಳ್ತಾ ಇದ್ದಾನೆ ದೇವರು, ನಿನಗೆ, ನಿನ್ನ ಸಂತಾನಕ್ಕೆ, ನಿನ್ನ ಮಕ್ಕಳು ಸಂತಾನಕ್ಕೆ ಈ ದೇಶವನ್ನು ಸ್ವಾಸ್ಥ್ಯವಾಗಿ ಕೊಡ್ತೀನಿ ಎಂಬುದಾಗಿ ಹೇಳಿದ. ಅಂದರೆ ನೀನು ನಂಬಿರ್ತಕ್ಕಂಥ ಸರ್ವಶಕ್ತನಾದ ದೇವರು ಯಾರು? ಇಲ್ಲದ್ದನ್ನು ಇರುವುದಾಗಿ ಕರೆಯುವನು, ಹಾಗೆ ನೆರವೇರಿಸುವ ಸಾಮರ್ಥ್ಯವುಳ್ಳ ಸರ್ವಶಕ್ತನಾದ ದೇವರು ನಿನ್ನ ದೇವರು ಎಂಬುದಾಗಿ ಇಂದಿಗೂ ಈ ಸತ್ಯವನ್ನು ನೀನು ಮರಿಬೇಡ. ಹಲ್ಲೆಲೂಯಾ. ಮುಂದೆ ಹೋಗ್ತೀರಿ. ಸ್ವಾಸ್ಥ್ಯವಾಗಿ ಕೊಡುತ್ತೇನೆಂದು ವಾಗ್ದಾನ ಮಾಡಿದನು. ಇದಲ್ಲದೆ ದೇವರು ಈ ರೀತಿ ಹೇಳಿದನು. ಅಷ್ಟೇ ಸಾಕು. ಥ್ಯಾಂಕ್ ಯು. You got it, my dear brothers and sisters. He had been around 15 years in Haran and he came out of the Haran and he went to the, ಆತನ ಎಲ್ಲಿ ಹೋಗಿದ್ದಾನೆ? ಮತ್ತು ತಿರುಗಿ ಕಾನಾನಿಗೆ ಹೋಗಿದ್ದಾನೆ. ಈಗ ನಾವು ಆದಿಕಾಂಡದಲ್ಲಿ ಪ್ರವೇಶ ಮಾಡೋಣ. ಆದಿಕಾಂಡ 12ನೇ ಅಧ್ಯಾಯ 10ನೇ ವಚನಕ್ಕೆ ನಾವು ಬರೋಣ. ಈಗ ಈ ಅಬ್ರಾಹ್ಮನು ಆದಿಕಾಂಡ 12ನೇ ಅಧ್ಯಾಯ 12ನೇ ಅಧ್ಯಾಯ 10ನೇ ವಚನದಿಂದ, ಆದಿಕಾಂಡ 12ನೇ ಅಧ್ಯಾಯ 10ನೇ ವಚನದಿಂದ 20ನೇ ವಚನದವರೆಗೆ, ಜೆನಿಸಿಸ್ ಚಾಪ್ಟರ್ 12 10 towards to 20. Hallelujah. 10 onwards to 20. ಅಂದರೆ 10ರಿಂದ 20ವರೆಗೆ. You can go through this story in English language also. You come to know the very important points are there. We already missed when we heard earlier
I was also completely missed. When I was reading these all things in my earlier days, in my earlier ministry, I could not understand so many things. After that, I learned so many Hebrew language and English grammatically, and I had been a teacher and lecturer and author for English speaking course. Then I come to know the Bible most and more clear than earlier. So you may follow me, then you can understand. I hope that you may understand this, that you are watching me curiosity and also anxiety. Hallelujah. Anxiously. Okay, guys. Praise the Lord Jesus. Okay, ಬರೋಣ ಈಗ. ಅಬ್ರಾಮನು ಹಾರಾನ್ ಎಂಬ ಪಟ್ಟಣದಿಂದ ಮೆಸೊಪೊತಾಮಿಯಾದಲ್ಲಿ ಹಾರಾಮ್ ಎಂಬ ಪಟ್ಟಣದಿಂದ ಕಾನಾನಿಗೆ ಬರುವಾಗ, ಕಾನಾನಲ್ಲಿ ಬಂದ ಕೂಡಲೇ ಬಹು ಭಯಂಕರವಾದ ಬರಗಾಲ ಇತ್ತು. ಏನಿತ್ತು? ಬಹು ಭಯಂಕರವಾದ ಬರಗಾಲ ಇತ್ತು. ಈಗ ದೇವರೇ, ಅಬ್ರಾಮನು ಪ್ರಶ್ನೆ ಕೇಳಬೇಕಿಲ್ಲ, ದೇವರೇ ಆ ಬರಗಾಲಿದ್ದ ಭೂಮಿಯಲ್ಲಿ ಈತನು ಪ್ರವೇಶ ಮಾಡಲಿಕ್ಕೆ ಮುಂಚೆ ಆಯಿ ಮತ್ತು ಬೇತೇಲ್ ಎಂಬ ಪಟ್ಟಣದ ಮಧ್ಯದಲ್ಲಿ ಯಜ್ಞಪೀಠವನ್ನು ಕಟ್ಟಿ ದೇವರ ಹೆಸರನ್ನು ಕೂಗ್ತಾನೆ, ಕರ್ತನ ಒಡೆಯನ ಹೆಸರನ್ನು ಕೂಗ್ತಾನೆ. ಎಲ್ ಶಡಾಯ್ ಈಸ್ ಮೈ ಲಾರ್ಡ್ ಎಂಬುದಾಗಿ ಹಿ ಕಾಲ್ಡ್ ಎಲ್ ಶಡಾಯ್ ಈಸ್ ಮೈ ಲಾರ್ಡ್. ಹಲ್ಲೆಲೂಯಾ. ಅಬ್ರಾಮ್, ಈಸಾಕ್, ಯಾಕೋಬು ದೇವರನ್ನು ಯೆಹೋ ಎಂಬ ನಾಮದಿಂದ ಕರೆದಿಲ್ಲ, ಸರ್ವಶಕ್ತನಾದ ದೇವರು ಎಂಬ ನಾಮದಿಂದ ಆತನನ್ನು ಕರೆದರು. ಅದಕ್ಕಾಗಿ ಇದನ್ನು ನಾನು ತಿಳಿಸುವಾಗ ಗಮನಿಸ್ತಕ್ಕಂಥ ಏನಂದರೆ, ಎಲ್ ಶಡಾಯ್ ಅಂತ ಕರೆದು ಆತನು ಪ್ರವೇಶ ಮಾಡುವಾಗ, ಎಲ್ಲಿ ಕಾನಾನಿಗೆ ಪ್ರವೇಶ ಮಾಡುವಾಗ ಕಾನಾನಲ್ಲಿ ಘೋರ ಬರ ಇತ್ತು. ಈ ಬರದಿಂದ ಅಲ್ಲಿ ಅನೇಕ ಜನರು ಬದುಕಲಿಕ್ಕೆ ಆಗ್ತಾ ಇಲ್ಲ. ಈತನ ಕಡೆ ಸಂಪತ್ತಿದೆ, ದಾಸದಾಸಿಯರಿದ್ದಾರೆ, ಹೆಂಡತಿ ಇದ್ದಾಳೆ ಮತ್ತು ಲೋತನಿದ್ದಾನೆ. ಈ ಸರ್ವ ಸಂಪತ್ತು, ದಾಸದಾಸಿಯರು, ಕೆಲಸಗಾರರಿಗೆ ಊಟ ಕೊಡ್ಲಿಕ್ಕೆ, ಅದರಿಗೆ ಆಹಾರ ಕೊಡಲಿಕ್ಕೆ ಯಾವುದೇ ರೀತಿಯಾದ ಆಸ್ಪದ ಇಲ್ಲ, ಧನ ಸಂಪತ್ತಿದೆ. ಆದರೆ ಆ ದೇಶದಲ್ಲಿ ಏನಿದೆ? ಬರಗಾಲಿತ್ತು. ಯಾವ ದೇಶಕ್ಕೆ ದೇವರು ಅಬ್ರಾಮನನ್ನು ಕರೆದನೋ ಆ ದೇಶದಲ್ಲಿ, ಹಲ್ಲೆಲೂಯಾ, ಯಾವ ದೇಶದಲ್ಲಿ ದೇವರು ಯಾವ ದೇಶಕ್ಕೆ ಬಾ ಎಂಬುದಾಗಿ ಅಬ್ರಾಮನನ್ನು ಕರೆದನೋ ಆ ದೇಶದಲ್ಲಿ ಘೋರ ಬರವು ಪೀಡಿಸ್ತಾ ಇತ್ತು. ಆದರೆ ಆ ಬರಗಾಲದ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಐ ವಿಲ್ ಗಿವ್ ದಿಸ್ ನೇಷನ್ ಟು ಯುವರ್ ಡಿಸೆಂಡೆಂಟ್ಸ್ ಅಂತ ಹೇಳಿದಾನೆ. ನಾನು ಈ ದೇಶವನ್ನು ನಿನ್ನ ಸಂತಾನಗಳಿಗೆ ಒಂದು ಸ್ವಾಸ್ಥ್ಯವಾಗಿ ಕೊಡ್ತೇನೆ ಎಂಬುದಾಗಿ ಹೇಳಿದ. ಅಲ್ಲಿ ನೋಡಿದ್ರೆ ಏನಿದೆ? ಬರಗಾಲಿದೆ. ಆದರೆ ಅಬ್ರಾಮನಿಗೆ ಈ ಅದೃಶ್ಯವಾದ ಆತನಾಗಿರ್ತಕ್ಕಂಥ ದೃಶ್ಯನಾಗಿ ದರ್ಶನ ಕೊಟ್ಟ ಮೇಲೆ ಇಂಥ ಪರಾತ್ಪರನಾದ ದೇವರು ಹೇಳ್ತಾ ಇದ್ದಾನೆ, ಈ ದೇಶವನ್ನು ಸ್ವಾಸ್ಥ್ಯವಾಗಿ ಕೊಡ್ತೀನಿ ಎಂಬುದಾಗಿ. ಈತನ ಹೇಗೆ ನೋಡಿದನು? ನಾನು ಹೇಳ್ತೇನೆ. ಭಾಳ ಜನ ಕೇಳಿದ್ರೆ, ನನಗೆ ಭಾಳ ಜನ ಪ್ರಶ್ನೆ ಕೇಳ್ತಾ ಇದ್ರೆ, ಆಕಾಶ ಸಿಂಹಾಸನ, ಭೂಮಿ ಪಾದಪೀಠ, ಇದನ್ನು ಎಲ್ಲೇ ಅಬ್ರಾಮನು ನೋಡಿದನು ಎಂಬುದಾಗಿ ಹೇಳಿದ್ರೆ, ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯದಲ್ಲಿ ಪೂರ್ಣವಾಗಿ ಅಬ್ರಾಮ್, ಈಸಾಕ್, ಯಾಕೋಬ್ ಇವರ ಜೀವನ ಚರಿತ್ರವನ್ನು ಬರ್ತಾ ಇರುವಾಗ ಅಲ್ಲಿ ಕೊನೆಯದಾಗಿ ಹೇಳಲಾಗಿದೆ. ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಕೊನೆಯದಾಗಿ ಹೇಳಲಾಗಿದೆ, ಇವರೆಲ್ಲ ಏನು ನೋಡಿದ್ರಂತೆ ನೋಡಿ. ಅಬ್ರಾಮ್ ಹ್ಯಾಡ್ ಸೀನ್ ದ ಆಸಮ್ Almighty God who was enthroned on the heavens and his footstool was earth. I have told you already in earlier volumes. ನಾನು ಈ ಹಿಂದೆ ಬಂದಿರತಕ್ಕಂಥ ವಾಲ್ಯೂಮ್ಗಳಲ್ಲಿ ಹೇಳಿದ್ದೇನೆ. ಆದರೆ ಭಾಳ ಜನ ಅದಕ್ಕೆ ರೆಫರೆನ್ಸ್ ಕೊಡಿ ಎಂಬುದಾಗಿ ಕೇಳಿದರು. ಭಾಳ ಆಶ್ಚರ್ಯವಾಯಿತು, ಭಾಳ ಸಂತೋಷವಾಯಿತು. ನೀವು ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ ಎಂದು ಗೊತ್ತಾಯಿತು. ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ 48ನೇ ವಚನದಲ್ಲಿ ಪೂರ್ಣವಾಗಿ ಅಬ್ರಾಮ್, ಈಸಾಕ್, ಯಾಕೋಬ್ ಮತ್ತು ಇವರೆಲ್ಲ ಜೀವನ ಚರಿತ್ರ, ಸಲ್ಮೋನ್ ಇವರೆಲ್ಲ ಜೀವನ ಚರಿತ್ರವೆಲ್ಲ ಬಂದ ಮೇಲೆ ತದನಂತರ ಇವರೆಲ್ಲರೂ ಏನು ನೋಡಿದರು ಎಂಬುದಾಗಿ ಅನ್ನತಕ್ಕಂಥ ಸತ್ಯವು 7ನೇ ಅಧ್ಯಾಯದಲ್ಲಿ ಪೂರ್ಣವಾಗಿ ಓದಿದರೆ ಅರ್ಥ ಆಗ್ತದೆ. ನಾನು ನೇರವಾಗಿ 48ನೇ ವಚನಕ್ಕೆ ಬರ್ತೇನೆ. 7ನೇ ಅಧ್ಯಾಯ 48ನೇ ವಚನ. ಆದರೂ ಮಹೋನ್ನತನು, ಹಲೋ, ನೀವು ಕೈಯಿಂದ ಕಟ್ಟಿದ ಆಲಯಗಳಲ್ಲಿ ಮಹೋನ್ನತನು ವಾಸ ಮಾಡುವಾತನೂ ಅಲ್ಲ. ಏಕೆಂದರೆ ದೇವರು ಹೇಳ್ತಾ ಇದ್ದಾರೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನ್ನ ಪಾದಪೀಠ. ನೀವು ನನಗೆ ಎಂಥ ಮನೆಯನ್ನು ಕಟ್ಟಿಕೊಡುವಿರಿ? ನಾನು ವಿಶ್ರಮಿಸುವ ತಕ್ಕ ಸ್ಥಳವು ಯಾವುದು?
ಇವುಗಳನ್ನೆಲ್ಲ ಅರ್ಥ ಆಯ್ತಾ? The most almighty and most powerful God himself is saying that could you build a house for me that I have been enthroned on the heavens and the footstool is mine earth, and could you build for me any house? And he said again, these all things are created by me. ಇವೆಲ್ಲಗಳು ನನ್ನಿಂದ ಸೃಷ್ಟಿಸಲ್ಪಟ್ಟಿದೆ. ಇಟ್ ಮೀನ್ಸ್ ಅಬ್ರಾಮನು ನೋಡಿರುವ ದೇವರಲ್ಲಿ ಏನು ಕಂಡಿದ್ದಾನೆ? ಭೂಮಿ ಪಾದಪೀಠ, ಆಕಾಶ ಸಿಂಹಾಸನ, ಸರ್ವ ಸೃಷ್ಟಿಗಳನ್ನು ಮಾಡಿರತಕ್ಕಂಥ, ಇಲ್ಲದನ್ನು ಇರುವುದಾಗಿ ಕರೆದು ಆಕಾಶ, ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಗಿಡಮರಗಳು, ಏದೇನ್ ತೋಟವನ್ನು ಇವೆಲ್ಲಗಳನ್ನು ಮಾಡಿಕೊಟ್ಟಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಇವುಗಳನ್ನು ನೋಡಿದ್ದ ಇವರು, ಅದಕ್ಕೆ ಆ ಚಾಪ್ಟರ್ಲಿ ಕೊಡಲಾಗಿದೆ. ಅಂದರೆ ಅಬ್ರಾಮ್, ಈಸಾಕ್, ಯಾಕೋಬರಿಗೆ ಸರ್ವಶಕ್ತನಾದ ದೇವರು. ಅಂದರೆ ಏನು ಹೇಳ್ತಾ ಇದಂದ್ರೆ ಭೂಮಿ ಪಾದಪೀಠ. ಅವಾಗ ಇಂಥ ದೊಡ್ಡ ದೇವರು ಈ ಬರಗಾಲದ ಭೂಮಿಯಲ್ಲಿ ಇದನ್ನು ನಾನು ಸ್ವಾಸ್ಥ್ಯವಾಗಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆಮೇನ್ ಅಂತೇಳಿ ಅಬ್ರಾಮನು ನಂಬಿಕೆಯಿಂದ ಕಾಯ್ತಾ ಇದ್ದ. ಆಮೇಲೆ ಅಬ್ರಾಮನಿಗೆ ಅಲ್ಲಿರ್ತಕ್ಕಂಥ ಬರಗಾಲ, ಕಾನಾನಲ್ಲಿ ಘೋರ ಬರಗಾಲ ಇತ್ತು. ದೇವರ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಕೂಡ ಘೋರ ಬರಗಾಲ ಬಂದಿರ್ಬೋದು. ದೇವರು ನಿಮ್ಮನ್ನು ಕರೆದ ದೇಶಕ್ಕೆ, ಅಥವಾ ದೇವರು ನಿಮ್ಮನ್ನು ಕರೆದ ಸೇವೆಗೆ, ಅಥವಾ ದೇವರು ನಿಮ್ಮನ್ನು ಕರೆದಂಥ ಒಂದು ಪ್ರದೇಶದಲ್ಲಿ ನೀವು ಹೋಗಿರುವಾಗ ಅಲ್ಲಿ ಬರಗಾಲವನ್ನು, ಅನಿಷ್ಟವನ್ನು, ಬರವನ್ನು, ಬೆಲೆಯನ್ನು, ಆಹಾರವನ್ನು ಇಲ್ಲದಂಥ ಪರಿಸ್ಥಿತಿ ಬಂದಿರಬಹುದು ನಿಮಗೆ. ಈಗಲೂ ದೇವರು ಹೇಳ್ತಾ ಇದ್ದಾನೆ, ಸರ್ವಶಕ್ತಿಮಾನ್ ಪರಮೇಶ್ವರ್ ಹೂಮೆ, ನಾನು ಸರ್ವಶಕ್ತನಾದ ದೇವರಾಗಿದ್ದೇನೆ, ನೀನು ಎಲ್ಲಿದೆಯಲ್ಲ ಅಲ್ಲಿ ನಾನು ನಿನಗೆ ಬಹಳಷ್ಟು ಸಮೃದ್ಧಿ ಕೊಡ್ತೀನಿ ಎಂಬುದಾಗಿ ಹೇಳಿದನು. ಆದರೆ ಈ ಬರಗಾಲದ ನಿಮಿತ್ತ ಅಬ್ರಾಮನು ಸ್ವಲ್ಪ ತಾಳ್ಕೊಳ್ಳಿಕ್ಕಾಗದೆ. ಯಾಕಂದರೆ ಅಬ್ರಾಮನು ಒಬ್ಬನಲ್ಲ, ಅಬ್ರಾಮನ ಕಡೆ ಕೆಲಸ ಮಾಡುವ ಸುಮಾರಷ್ಟು ಜನ, 100 ಜನ ದಾಸಿಯರು, ಕೆಲಸಗಾರರು, ಸರ್ವೆಂಟ್ಸು, ಸೇವಕರು ಮತ್ತು ತನ್ನ ಕುಟುಂಬ ಮತ್ತು ಪಶು ಪ್ರಾಣಿಗಳು ಇವೆಲ್ಲ ಇರುವುದರಿಂದ ಆತನ ಬರಗಾಲಕ್ಕೆ ತಾಳ್ಕೊಳ್ಳಿಕ್ಕಾಗದೆ ದೇವರ ಮಾತನ್ನು ಕೇಳಿದ. ಅಲ್ಲಿಂದ ಮತ್ತು ದೂರಕ್ಕೆ ಕೆಳಕ್ಕೆ ಇಳ್ಕೊಂಡು ಬಂದಿರುವಾಗ ಅಲ್ಲಿ ಅಬ್ರಾಮನು ಐಗುಪ್ತ ದೇಶದಲ್ಲಿ ಪ್ರವೇಶ ಮಾಡಿದೆ. ಎಲ್ಲರೂ ಹೇಳ್ತೀರಲ್ಲೂಯ್ಯ. ಈ ಬರಗಾಲ ಅಬ್ರಾಮನನ್ನು ಅನಿವಾರ್ಯವಾಗಿ ಮಾಡಿತ್ತು ಕಾನಾನ್ ದೇಶವನ್ನು ಬಿಟ್ಟು ಐಗುಪ್ತ ದೇಶದ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಹೋಗ್ತಾ ಇದ್ದ. ಆಗ ಐಗುಪ್ತ ದೇಶದಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಹೋಗಿರುವಾಗ ದೇವರ ಮಕ್ಕಳಿಗೆ ಗಮನಿಸ್ತೀರಿ, ಬರಗಾಲ ಬಂತು. ಆ ಬರಗಾಲದಿಂದ ಅಬ್ರಾಮನಿಗೆ ಅನಿವಾರ್ಯನಾಗಿ, ಮಜ್ಬೂರಿ ಸೆ, he was forced by the drought which was terribly tormenting in Canaan. But he was forced by the drought, famine. But you need to see there, something is good is happening with him in Egypt. Hallelujah. ನಾವು ನೋಡ್ತೇವೆ, ಆತನ ಅಬ್ರಾಮನು ಅಲ್ಲಿ ಅನಿವಾರ್ಯದಿಂದ ಕಾನಾನಿಂದ ಇಳ್ಕೊಂಡು ಬಂದಿದ್ದಾನೆ. ಇಳ್ಕೊಂಡು ಬರುವಾಗ ಸ್ವಲ್ಪ ಆತನಿಗೆ ಗಾಬರಿ ಆಯಿತು. ಯಾಕಂದರೆ ಈತನು ತನ್ನ ದಾಸಿಯರು, ಕೆಲಸಗಾರರು, ಸ್ವಲ್ಪ ಸಂಪತ್ತು ಮತ್ತು ಆತನಿಗಿರ್ತಕ್ಕಂಥ ತನ್ನ ಹೆಂಡತಿ ಇವರೆಲ್ಲ ನೋಡ್ತಾ ಬರ್ತಾ ಇದ್ದಾರೆ. ಹೆಂಡತಿ ಭಾಳ ಸುಂದರವಾಗಿ ಕಾಣ್ತಾ ಇರೋದ್ರಿಂದ ಆಗ ಅಬ್ರಾಮನಿಗೆ ಹೆದರಿಕೆ ಆಯಿತು. ಅಬ್ರಾಮನ್ ಏನು ಹೇಳಿದ ತನ್ನ ಹೆಂಡತಿ ಹತ್ರ, ಹೆಂಡತಿಗೆ, ಏನೇ ನೀನು ಭಾಳ ಸುಂದರವಾಗಿದೆ, ಅದಕ್ಕಾಗಿ ಈ ಈಜಿಪ್ಟಿನ ಪ್ರಭುಗಳು ನಿನ್ನನ್ನು ನೋಡಿ ನನ್ನನ್ನು ಕೊಂದು ಹಾಕಿ ನಿನ್ನನ್ನು ಅಪಹರಿಸಿಕೊಂಡು ಹೋದಾರು. ಅದಕ್ಕಾಗಿ ನಾನು ನಿನ್ನ ಅಣ್ಣನಂತ ಹೇಳು, ನಾನು ನನ್ನ ತಂಗಿ ಅಂತ ಹೇಳ್ತೀನಿ ಎಂಬುದಾಗಿ ಹೇಳಿಕೊಂಡು ಇವರು ಉಪಾಯ ಮಾಡಿಕೊಂಡು ತನಗಿರತಕ್ಕಂಥ ಸತ್ಯವನ್ನು ಈ ರೀತಿಯಲ್ಲಿ ವ್ಯಕ್ತಪಡಿಸೋದಕ್ಕಾಗಿ ಸಿದ್ಧಪಡಿಸ್ಕೊಂಡಿದ್ರು. ಆದರೆ ಕಾನಾನಲ್ಲಿರ್ತಕ್ಕಂಥ ಬರ ಅವರನ್ನು ಐಗುಪ್ತ ದೇಶದಲ್ಲಿ ಪ್ರವೇಶ ಮಾಡುವಂತೆ ಮಾಡಿತ್ತು. ಎಲ್ಲರೂ ಹೇಳ್ತಿರಲ್ವಯ್ಯ. ಈ ಐಗುಪ್ತ ದೇಶ ಎಂಥ ದೇಶ ಇದು? ಎಲ್ಲರೂ ಹೇಳ್ತಿರಲ್ವಯ್ಯ. ನಾನು ಹೇಳಿದ್ದೇನೆ, ಗಾಡ್ ಡಿಡ್ ನಾಟ್ ಪ್ರಾಮಿಸ್ ಅಬ್ರಹಾಮ್ ದ ಹೆವನ್. ಲಿಸನ್ ಕೇರ್ಫುಲಿ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಗಾಡ್ ಡಿಡ್ ನಾಟ್ ಪ್ರಾಮಿಸ್ ಹೆವನ್ ಟು ಎನಿ ಮ್ಯಾನ್ಕೈಂಡ್. He promised the land which flows honey and milk. God did not give mankind any heaven. He had given a land which is called Garden of Eden and the Eden. Is it clear? And
ಅದನ್ನು ಹೇಳಿದ ನಂತರ ಅಬ್ರಾಮನು ಆತನು ಈಗ ಆದಾಮನು ಈ ಏದೇನ್ ತೋಟವನ್ನು ಕಳ್ಕೊಂಡ ಮೇಲೆ ಅಬ್ರಾಮನಿಗೆ ಮತ್ತು ಈಜಿಪ್ಟಿಗೆ ಬರತಕ್ಕಂಥ ಪರಿಸ್ಥಿತಿ ಬಂತು. ಅಂದರೆ ಐಗುಪ್ತ ದೇಶಕ್ಕೆ ಬರತಕ್ಕಂಥ ಪರಿಸ್ಥಿತಿ ಬಂತು. ಈ ಈಜಿಪ್ಟಿಗೆ ಬರತಕ್ಕಂಥ ಪರಿಸ್ಥಿತಿ ಬಂದಿರುವಾಗ ನಾವೇನು ತಿಳ್ಕೋದ್ವಿ, ಈಜಿಪ್ಟ್ ಭಾಳ ಪವರ್ಫುಲ್ ನೇಷನ್. ಹೌದು, ಈಜಿಪ್ಟ್ ಬಹಳಷ್ಟು ಶಕ್ತಿಶಾಲಿಯಾದಂಥ ಸಾಮರ್ಥ್ಯವುಳ್ಳ ಒಂದು ದೇಶವಾಗಿತ್ತು. ಅರಸನಲ್ಲಿ ಪವರ್ಫುಲ್ ಇದ್ದಾನೆ ಮತ್ತು ಅಲ್ಲೇ ಸಮೃದ್ಧಿ ಇದೆ. ಏನಿದೆ? ಅಲ್ಲೇ ಸಮೃದ್ಧಿ ಇದೆ. ದೇವರ ಮಕ್ಕಳೇ, ದೇವರು ಮನುಷ್ಯನು ಆದ ಆದಾಮನು ಏದೇನ್ ತೋಟವನ್ನು ಕಳ್ಕೊಂಡ ಮತ್ತು ಅಬ್ರಾಮನನ್ನು ಕರೆದು ಕೂಡ ಅದೇ ಲ್ಯಾಂಡನ್ನು, ಅದೇ ಒಂದು ದೇಶವನ್ನು, ಒಂದು ರಾಜ್ಯಕ್ಕೆ ಆತನು ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ಐಗುಪ್ತ ದೇಶದಲ್ಲಿ ಆತನು ಕೆಲವ ಕಾಲ ಉಳ್ಕೊಳ್ಳಿಕ್ಕೆ ಒಳಗೆ ಬಂದ. ಈ ಐಗುಪ್ತ ದೇಶ ಒಂದು ಸೈತಾನ್ ದೇಶ ಎಂಬುದಾಗಿ ಬಹಳ ಜನರು ಹೇಳ್ತಾರೆ, ಅಥವಾ ಐಗುಪ್ತ ದೇಶ ಬಹಳ ಡೇಂಜರ್ ದೇಶ, ಬಹಳ ಅಪಾಯಕರವಾದಂಥ ದೇಶ, ಬಹಳ ಕ್ರೂರವಾದಂಥ ದೇಶ ಜನರು ಹೇಳ್ತಾರೆ. ಆದರೆ ನನ್ನ ಪ್ರಿಯ ಸಹೋದರರು, ಹೊಸ ಗ್ರಾಮೀಣ ಸೇವಕರು ಮತ್ತು ಹೊಸದಾಗಿ ಸ್ವಾರ್ಥ ಸೇವೆ ಮಾಡ್ತಕ್ಕಂಥರು ಮತ್ತು ಪೂರ್ವದಿಂದ ಅನೇಕ ಪದವಿಗಳನ್ನು ಪಡ್ಕೊಂಡಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಥಿಯೋಲಾಜಿಕಲ್ ಮಿತ್ರರಿಗೆ ಒಂದು ಶುಭವಾರ್ತೆ ಏನಂದರೆ, ಒಂದು ಪರಮ ರಹಸ್ಯ ಏನಂದರೆ, ಅಲ್ಲೇ ಐಗುಪ್ತ ದೇಶ ಒಂದು ಸೈತಾನನ ದೇಶ ಅಲ್ಲ. ಐಗುಪ್ತ ದೇಶ ಏದೇನ್ ತೋಟ ಎಂದು ನಾವು ಕಾಣ್ತೇವೆ. ಹಲ್ಲೆಲೂಯ. ಓದೋಣ ಅಲ್ಲೇ 13ನೇ ಅಧ್ಯಾಯ, ಆದಿಕಾಂಡ 13ನೇ ಅಧ್ಯಾಯ. ಐಗುಪ್ತ ದೇಶ ಹೇಗಿತ್ತಂತೆ? 13ನೇ ಅಧ್ಯಾಯ. ಸೀಕ್ರೆಟ್, ಇಟ್ಸ್ ಅ ಮಿಸ್ಟ್ರಿ ಆಫ್ ದ ಬೈಬಲ್. Genesis chapter 3, the garden, see, the Egypt was like Garden of Eden. Let us see in the 13:10. Genesis chapter 13 verse 10. Come on, read for me in Kannada language. ಲೋತನು ತನ್ನ ಕಣ್ಣುಗಳನ್ನು ಎತ್ತಿ ಯೋರ್ದಾನನ ಪಾಳೆಯದಲ್ಲಿ ಆಚೆ ಇರತಕ್ಕಂಥ ಮೈದಾನವೆಲ್ಲ ನೋಡಿದನು. ಯಾಕಂದ್ರೆ ಕರ್ತನು ಸೊದೋಮನನ್ನು ನಾಶ ಮಾಡುವುದಕ್ಕಿಂತ ಮುಂಚೆ, ಸೊದೋಮ್ ಗೋಮೋರವನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಅಲ್ಲಿಂದ ಚೋಗಾರಿನವರೆಗೆ, ಸೊದೋಮ್ ಗೋಮೋರ ಚೋಗಾರಿನ ಬಾರ್ಡರ್ವರೆಗೆ ಎಲ್ಲ ನೀರಾವರಿ ಪ್ರದೇಶ, ಕಂಪ್ಲೀಟ್ ನೀರಾವರಿ ಪ್ರದೇಶ ಆಗಿತ್ತು. ಹೇಗಿತ್ತು? ದ ಗಾರ್ಡನ್ ಆಫ್ ಲಾರ್ಡ್, ಕರ್ತನ ತೋಟದಂತೆ. ಏದೇನ್ ತೋಟಕ್ಕೆ 3-4 ಹೆಸರುಗಳಿದೆ ಅಂತ ಹೇಳಿದಾನೆ. ಒಂದು ಏದೇನಿನ ತೋಟ, ಇನ್ನೊಂದು ಕರ್ತನ ತೋಟ, 3ನೇದು ದೇವರ ತೋಟ, 4ನೇದು ಪರದೈಸಿ. ಪ್ರಕಟಣೆ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಅದನ್ನು. ಈ ಎದೇನ್ ತೋಟಕ್ಕೆ ಪ್ಯಾರಡೈಸ್ ಅನ್ನುವ ಹೆಸರು ಕೂಡ ಒಂದು ಇದೆ ಅನ್ನತಕ್ಕಂಥದ್ದನ್ನು. ಯಾಕಂದ್ರೆ ಕೇಳಿದ್ರು, ಅದು ಹೇಗೆ ಹೇಳಿದ್ರು ನೀವು ಪ್ಯಾರಡೈಸ್ ಅಂತೇಳಿ. ಅದಕ್ಕಾಗಿ ಆ ಪ್ರಕಟಣೆ, ರೆವಲ್ಯೂಷನ್ ಚಾಪ್ಟರ್ 2, let us go for the points to point. Revelation chapter 2, the Garden of Eden has 3 names. One is the Garden of Eden, another is the Garden of the Lord, another is the Garden of God, another is the final name was given to the Garden of Eden. Garden, it is written in the Revelation chapter 2 verse 7. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಹೀಗೆ ಕೇಳಿ, ಕಿವಿಯುಳ್ಳವನು ಕೇಳಲಿ. ಯಾವನು ಜಯಿಸುತ್ತಾನೋ ದೇವರ ಪರದೈಸಿನಲ್ಲಿರುವ ಜೀವದಾಯಕದ ವೃಕ್ಷದ ಹಣ್ಣು ತಿನ್ನುವ ಭಾಗ್ಯವು ಅವರಿಗೆ ಸಿಗ್ತದೆ. ಅಂದ್ರೆ ದೇವರ ಪರದೈಸಿಯಲ್ಲಿರುವ, ಅಂದ್ರೆ ಪರದೈಸಿಯಲ್ಲಿರುವ ಜೀವದಾಯಕದ ಹಣ್ಣನ್ನು ತಿನ್ನುವ ಸೌಭಾಗ್ಯ ಅವನಿಗೆ ದೊರೆಯುತ್ತದೆ. ಯು ಗಾಟ್ ಇಟ್, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಗಾರ್ಡನ್ ಆಫ್ ಈಡನ್, ದ ವರ್ಡ್ ಈಡನ್ ಮೀನ್ಸ್ ಡಿಲೈಟ್ಸ್ ಅಂಡ್ ಪ್ಲೆಸೆಂಟ್ನೆಸ್. ದ ವರ್ಡ್ ಈಡನ್ ಮೀನ್ಸ್ ಡಿಲೈಟ್ಸ್ ಅಂಡ್ ಪ್ಲೆಸೆಂಟ್ನೆಸ್. ಇದೇನಂದ್ರೆ ಹರ್ಷಗಳು ಮತ್ತು ರಮಣೀಯವಾದದ್ದು. ಇನ್ನೊಂದು ಪ್ಯಾರಡೈಸ್ ಅಂದ್ರೂ ಕೂಡ ಅದೇ ಅರ್ಥ, ಹರ್ಷಗಳು ಮತ್ತು ರಮಣೀಯವಾದದ್ದು ಅಂತ ಅರ್ಥ ಇದೆ. ಪ್ಯಾರಡೈಸ್ ಅಂದ್ರೆ ಪರದೇಶಿ ಅಂದು ಕೂಡ ಅದೇ ಅರ್ಥ. ಅದಕ್ಕಾಗಿ ಈಗ ನೋಡ್ರಿ, ಸೊದೋಮ್ ಮತ್ತು ಗೋಮೋರ ಚೋಗಾರದವರೆಗೂ ದೇವರ ತೋಟದಂತೆ ಇತ್ತು. ಆದಿಕಾಂಡ 13ನೇ ಅಧ್ಯಾಯ 10ನೇ ವಚನ ಕಂಟಿನ್ಯೂ ಮಾಡ್ತಿರಲಿ. ಲೋಟನು ತನ್ನ ಕಣ್ಣುಗಳನ್ನು ಎತ್ತಿ ಯೋರ್ದಾನನ ಎಲ್ಲ ಮೈದಾನಗಳು ನೋಡಿದನು. ಮುಂದೆ
ನಾಶ ಮಾಡುವುದಕ್ಕಿಂತ ಮುಂಚೆ ಕರ್ತನು ಸೊದೋಮ್ ಗೊಮೋರವನ್ನು ನಾಶ ಮಾಡೋದಕ್ಕಿಂತ ಮುಂಚೆ ಅದೆಲ್ಲ ಚೋಗರಿನವರೆಗೆ ನೀರಾವರಿಯಾಗಿತ್ತು. ಅದೆಲ್ಲ ಚೋಗಾರನವರಿಗೆ ನೀರಾವರಿಯಾಗಿತ್ತು. ಕರ್ತನ ತೋಟದಂತೆಯೂ ಅಂದ್ರೆ ಕರ್ತನ ತೋಟದಲ್ಲಿ ನೀರಾವರಿ ಹೇಗಿತ್ತು, ಹಾಗೆ ಕರ್ತನ ತೋಟದಂತೆಯಿತ್ತು, ಐಗುಪ್ತದಂತೆಯೂ ಇತ್ತು. ಐಗುಪ್ತದಂತೆ ಇತ್ತು. ಅಂದ್ರೆ ಅರ್ಥ ಏನು? ಏದೇನ್ ತೋಟ, ಐಗುಪ್ತದ ಸಾಮ್ರಾಜ್ಯ, ಐಗುಪ್ತದ ಸಮೃದ್ಧಿ ಏದೇನ್ ತೋಟದಂತೆ ಇತ್ತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಆದಾಮನು ಏದೇನ್ ತೋಟವನ್ನು ಕಳ್ಕೊಂಡ, ಏದೇನಿನ ಆ ರಾಷ್ಟ್ರಗಳು, ಅಲ್ಲಿರ್ತಕ್ಕಂಥ ದೇಶವನ್ನು, ಆ ಒಂದು ದೇಶವನ್ನು, ಆ ರಾಜ್ಯವನ್ನು ಕಳ್ಕೊಂಡ. ಆದರೆ ದೇವರು ಅಬ್ರಾಹ್ಮನಿಗೆ ಮತ್ತು ತಿರುಗಿ ನಾನು ಹೇಳುವ ದೇಶಕ್ಕೆ ಹೋಗಂದ್ರೆ ಅಗೇನ್ ಈ ಪ್ರಾಮಿಸ್ ದ ಸೇಮ್ ಲ್ಯಾಂಡ್ ವಿಚ್ ಹ್ಯಾಸ್ ಡಿಲೈಟ್ಸ್ ಅಂಡ್ ಪ್ಲೆಸೆಂಟ್ನೆಸ್. Egypt was also like Garden of Eden and the Garden of God and the Garden of Lord and like paradise. ಐಗುಪ್ತ ದೇಶ ಕೂಡ ದೇವರ ತೋಟದಂತೆ ಸಮೃದ್ಧಿಯಿಂದ ತುಂಬಿತ್ತಂತೆ. ಅದಕ್ಕಾಗಿ ಬರಗಾಲದ ನಿಮಿತ್ತ ಐಗುಪ್ತ ದೇಶದಲ್ಲಿ ಅಬ್ರಾಮನು ಪ್ರವೇಶ ಮಾಡಿದ್ದಾನೆ. ಅಂದರೆ ಅರ್ಥ ಏನಂದರೆ ದೇವರ ಚಿತ್ತ ಅಲ್ಲಿರ್ತಕ್ಕಂಥ ಕೆಲವು ದಿವಸಗಳು ಈತನ ಐಗುಪ್ತ ದೇಶದಲ್ಲಿ ಅನಿವಾರ್ಯವಾಗಿ ಆಗಿದ್ದು. ಯಾಕಂದರೆ ಅಲ್ಲಿ 1, 2, 3 ಅನೇಕ ಮಹಾ ದೊಡ್ಡ ಅದ್ಭುತಗಳು, ದೇವರು ಸರ್ವಶಕ್ತನಾದ ದೇವರು, ಎಲ್ ಶಡಾಯಾದ ದೇವರು, ಅಬ್ರಾಮನನ್ನು ಬಡತನದಿಂದ ಹೊರಗೆ ಕರೆದ ದೇವರು, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ ಎಂಬುದಾಗಿ ಹೇಳಿರ್ತಕ್ಕಂಥ ದೇವರು, ನಿನ್ನನ್ನು ಶಪಿಸುವವನು, ನಿನ್ನನ್ನು ಆಶೀರ್ವದಿಸುವವನು ನಾನು ಆಶೀರ್ವದಿಸ್ತೇನೆ ಅಬ್ರಾಹ್ಮನೇ, ನಿನ್ನನ್ನು ಶಪಿಸುವವನು ನಾನು ಅವರಿಗೆ ಅದನ್ನು ಅನುಭವಿಸುವಂತೆ ನಾನು ಮಾಡ್ತೇನೆ, ಆ ಶಾಪವನ್ನು ಅನುಭವಿಸುವಂತೆ ನಾನು ಮಾಡ್ತೇನೆ, ನಿನ್ನನ್ನು ಆಶೀರ್ವದಿಸುವವರು ನಾನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳಿದನು. ದೇವ್ರ ಮಕ್ಕಳೇ, ಇಲ್ಲೇ ಈಜಿಪ್ಟ್ನಲ್ಲಿ ಆತನು ಐಗುಪ್ತ ದೇಶದಲ್ಲಿ ಪ್ರವೇಶ ಮಾಡಿರುವಾಗ ಏದೇನ್ ತೋಟದಂತ ಐಗುಪ್ತ ದೇಶ ಇತ್ತಂತೆ. ಹಲ್ಲೆಲೂಯಾ. ಇದು ನಾನು ಎಲ್ಲಿಂದ ಸ್ಟಡಿ ಮಾಡಿದ್ರೆ, ಎಷ್ಟೋ ಸಾರಿ ಬೈಬಲ್ ಓದಿರುವಾಗ ನಂಗೆ ಅರ್ಥ ಆಗಿಲ್ಲ. ಐ ವಾಂಟ್ ಟು ರೆಫರ್ ದಟ್ ಬುಕ್ ಫಾರ್ ಯು, ಆಲ್ ದ ಪ್ರೀಚರ್ಸ್ ಅಂಡ್ ಟೀಚರ್ಸ್ ಅಂಡ್ ದ ಲೆಕ್ಚರರ್ಸ್ ಆಫ್ ದ ಬೈಬಲ್ ಥಿಯಾಲಜಿಕಲ್ ಸ್ಟೂಡೆಂಟ್ಸ್ ಆಲ್ಸೋ. You may go for the International Standard Bible Encyclopedia of 1918. 1918's volume I have, actually old volume I have. That contains with 16,000 pages. Means less 16,000 pages. That book comes 16,000 pages and the many volumes are there. I have studied this all things in that International Standard Bible Encyclopedia. ನನ್ನ ಎಲ್ಲ ಪ್ರಿಯ ಮಿತ್ರರೇ, ಎಲ್ಲ ಲೆಕ್ಚರರ್ಸೇ, ಬೈಬಲ್ ಟೀಚರ್ಸೇ, ಸೇವಕರೇ, ಎಲ್ಲ ಭಕ್ತರೇ ಮತ್ತು ಪದವೀಧರರೇ, ಡಾಕ್ಟರ್ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಬೈಬಲ್ ಬೋಧಕರೇ ಮತ್ತು ಎಲ್ಲ ನನ್ನ ಶಿಕ್ಷಕರೇ, ನನ್ನ ಪ್ರಿಯ ಮಿತ್ರರೇ, ನಾನು ಹೇಳೋದು ಯಾಕೆ ಹೇಳ್ತಾ ಇದ್ದೆ ಅಂದರೆ ನಿಮಗೂ ಇದು ಲಾಭದಾಯಕವಾಗಿರ್ಬೋದು. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬೈಬಲ್ ಎನ್ಸೈಕ್ಲೋಪೀಡಿಯಾ ನಲ್ಲಿ ಈಗ ಕಾರ್ಯಗಳು ನಿಮಗೆ ಸಿಗಬಹುದು. ಅದನ್ನು ಬೈಬಲ್ನಲ್ಲಿರ್ತಕ್ಕಂಥ ಈ ಧ್ಯಾನ ಮಾಡ್ತಿರುವಾಗ ಇಂಟರ್ನ್ಯಾಷನಲ್ ಬೈಬಲ್ ಎನ್ಸೈಕ್ಲೋಪೀಡಿಯಾ ನನಗೆ ಆಧಾರವಾಗಿರೋದ್ರಿಂದ ನನಗೆ ಅರ್ಥ ಆಯಿತು, ಏದೇನ್ ತೋಟದ ಸಮಸ್ತ ಏದೇನ್ ತೋಟದ ಸರ್ವೆ ಎಲ್ಲ ನನ್ನ ತೋಟದ ಭೂಪುಟ ನಕ್ಷೆ ನನ್ನ ದೃಷ್ಟಿಗೆ ಬಂತು. ಆಗ ಈ ಒಂದು ಏದೇನ್ ತೋಟದಾಗೆ ಈಜಿಪ್ಟ್ ಇತ್ತಂತೆ. ಹೇಗಿತ್ತು? ಏದೇನ್ ತೋಟದಾಗೆ ಈಜಿಪ್ಟ್. ಆಗ ಅಬ್ರಾಮನು ಅನಿವಾರ್ಯದಿಂದ ಬರಗಾಲದ ಪೀಡೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ, ಬರಗಾಲದ ಆ ಒಂದು ಉಪದ್ರವದಿಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ಆತನು, ಆತನ ಕೆಲಸಗಾರ, ಆತನ ದಾಸದಾಸಿಯರೆಲ್ಲರೂ ಎಲ್ಲಿ ಬಂದರು? ಈಜಿಪ್ಟಲ್ಲಿ ಬರುವಾಗ ಜರುಗಿರ್ತಕ್ಕಂಥ ಒಂದು ಕಾರ್ಯವನ್ನು ನಾನು ನಿಮಗೆ ಹೇಳಿದ್ದೇನೆ ಕಳೆದ ದಿನಗಳಿಗೆ. ಇದನ್ನು ಯಾಕೆ ಹೇಳಿದ್ರೆ, ಅನಿವಾರ್ಯನಾಗಿ ಈಜಿಪ್ಟ್ ಒಳಗೆ ಬಂದಾನೆ. ಆದರೆ ಅನಿವಾರ್ಯನಾಗಿ ಈಜಿಪ್ಟ್ ಒಳಗೆ ಹೇಗಿದ್ದ? ಈಜಿಪ್ಟಿನ ಅರಸನಾದ ಫರೋ ಅಬ್ರಾಮನಿಗೆ ಆಶ್ರಯ ಕೊಟ್ಟ ಅಂತ. ಏನು? ಬರಗಾಲದ ನಿಮಿತ್ತ ಅಬ್ರಾಮನು ತನ್ನ ಕಾನಾನ್ ಎಂಬ ದೇಶವನ್ನು ಬಿಟ್ಟು ಪಲಾಯನ ಆಗಿ ಬಂದಾಗ, ವಲಸೆಯಾಗಿ ಬಂದಾಗ ಅರಸರು ಆಶ್ರಯ ಕೊಡತಕ್ಕಂಥ ಒಂದು ನಿಯಮ ಇದೆ. ಅದು ರಾಜನೀತಿ ಅಂತ ಹೇಳ್ತೇವೆ ನಾವು. ಅದಕ್ಕೇನಂತೇವೆ? ರಾಜನೀತಿ. ಇಂಗ್ಲೀಷ್ನಲ್ಲಿ ಪಾಲಿಟಿಕ್ಸ್ ಅಂತ ಹೇಳ್ತೇವೆ. ಈ ರಾಜನೀತಿಯಲ್ಲಿ ಯಾರಾದರೆ ಆಶ್ರಯಕ್ಕಾಗಿ ಬಂದರೆ ಅವರಿಗೆ ಆಶ್ರಯ ಕೊಡಬೇಕನ್ನತಕ್ಕಂಥ ಒಂದು ನೀತಿ ಅರಸನ ದಾಯಿತ್ವವು ಅಥವಾ ಆತನ ಹೊಣೆಗಾರಿಕೆಯು ಆತನ ಬಾಧ್ಯತೆ ಆಗಿರ್ತದೆ. ಓಕೆ, ಅದಕ್ಕಾಗಿ ಅಬ್ರಾಮನ ಆ ದೇಶಕ್ಕೆ ಬಂದ ಕೂಡಲೇ ಅವನ ಕೆಲಸಗಾರರು, ಅವನ ದಾಸದಾಸಿಯರು, ಅವನೆಲ್ಲ ಪಶು ಪ್ರಾಣಿ ಪಕ್ಷಿಗಳಿಗೆ, ಅವನ ಪಶು ಪ್ರಾಣಿಗಳಿಗೆಲ್ಲ ಅಲ್ಲಿ ಸ್ಥಳವನ್ನು ಕೊಟ್ಟು, ಭಾಳ ದೊಡ್ಡ ಸ್ಥಳ ಬೇಕಾಗಿತ್ತು ಆತನಿಗೆ, ಸ್ಥಳವನ್ನು ಕೊಟ್ಟು ಅಲ್ಲಿ ಉಳ್ಕೊಳ್ಳಿಕ್ಕೆ ಕೊಟ್ಟಿದ್ದ. ಉಳ್ಕೊಂಡಿರುವಾಗ ಕೆಲವು ದಿನಗಳಾದ ಮೇಲೆ ಅಲ್ಲಿರತಕ್ಕಂಥ ಈಜಿಪ್ಟ್ನಲ್ಲಿರ್ತಕ್ಕಂಥ ಪ್ರಭುಗಳು
ಈಜಿಪ್ಟ್ನಲ್ಲಿರ್ತಕ್ಕಂಥ ಅಧಿಕಾರಿಗಳು, ಸರ್ಕಾರ ಅಧಿಕಾರಿಗಳು, ರಾಜಾಧಿಕಾರಿಗಳು, ರಾಜ್ಯ ಸರ್ಕಾರದ ಅಧಿಕಾರಿಗಳೆಲ್ಲ ಏನು ಮಾಡಿದ್ರು? ಸಾರಳು ಬಹಳ ಸುಂದರವಾಗಿದ್ದಾಳೆ, ನಮ್ಮ ಅರಸನಿಗಾಗಿ ಇವಳನ್ನು ಕರೆಸಿ ಇವಳನ್ನು ನಮ್ಮ ಅರಸನಿಗೆ ಹೆಂಡತಿಯಾಗಿ ಕೊಡೋಣ ಎಂಬುದಾಗಿ ಹೇಳಿಕೊಂಡು ಅವರು ಅದರ ಬಗ್ಗೆ ಚರ್ಚೆ ಮಾಡಿಕೊಂಡು ಅರಸನ ಹತ್ರ ಆ ಆದೇಶವನ್ನು ಪಡ್ಕೊಂಡು ಸಾರಳನ್ನು ತೆಗೆದುಕೊಂಡು ಬರುವಾಗ ಅಲ್ಲಿರ್ತಕ್ಕಂಥ ಫರೋ ಅರಸನು ಸ್ವಲ್ಪ ಸಂಪತ್ತು, ಅಂದರೆ ಬೇಕಾದಷ್ಟು ಸಂಪತ್ತನ್ನು ಗಳಿಸ್ಕೊಂಡು ಹರಾನಿಂದ, ಕಾನಾನಿಂದ ಬರಗಲ್ಪಿಸ್ಕೊಂಡು ಈಜಿಪ್ಟಿಗೆ ಬಂದಿರತಕ್ಕಂಥ ವ್ಯಕ್ತಿಗೆ ಆತನ ತಂಗಿ ಅಂತ ಹೇಳಿರುವಾಗ ಅಬ್ರಾಮನು ತನ್ನ ಹೆಂಡತಿಯಾದ ಸಾರಳು, ಇಲ್ಲ ನನ್ನ ತಂಗಿ ಅಂತ ಹೇಳಿದ ಕೂಡಲೇ ಇವಳು ನನ್ನ ಹೆಂಡತಿಯಾಗಿ ತೆಗೆದುಕೊಂಡು ಹೋಗ್ತೀನಿ ಎಂಬುದಾಗಿ ಹೇಳಿ ದಾಸಿ ತನಗಿರ್ತಕ್ಕಂಥ ಅಧಿಕಾರಿಗಳನ್ನು ಕಳಿಸಿ ತನ್ನ ಅರಮನೆಯಲ್ಲಿ ಸೇರಿಸಿದನು. ಅಬ್ರಾಮನಿಗೆ ಏನೇನು ಕೊಟ್ಟನು ಎಂಬುದಾಗಿ ನಾವು ನೋಡೋಣ. ಹಲ್ಲೆಲೂಯಾ. ಈಜಿಪ್ಟಿನಲ್ಲಿ ದೇವರು ಅಬ್ರಾಮನ ಈಜಿಪ್ಟ್ನಲ್ಲಿ ಕರ್ಕೊಂಡೋಗಿರುವಾಗ, ನಾನು ನಿನ್ನನ್ನು ಗ್ರೇಟ್ ಜನಾಂಗವಾಗಿ ಮಾಡುತ್ತೇನೆ, ನಿನ್ನ ಹೆಸರನ್ನು ಪ್ರಖ್ಯಾತವುಳ್ಳ ಶ್ರೇಷ್ಠ ಹೆಸರನ್ನಾಗಿ ಮಾಡುತ್ತೇನೆ ಎಂಬುದಾಗಿ ಹೇಳಿದನು. ಆ ಮಾತು, ಆ ಶುಭ ವಾರ್ತೆಯನ್ನು ನೆರವೇರಿಸ್ತಾ ಇದ್ದಾನೆ. ನೋಡಿಕೊಳ್ಳೋಣ. ಅಲ್ಲಿ ಜರುಗಿರ್ತಕ್ಕಂಥ ಕಾರ್ಯವನ್ನು 12ನೇ ಅಧ್ಯಾಯ ಆದಿಕಾಂಡ 10ನೇ ವಚನದಲ್ಲಿ ಅಬ್ರಾಮನ ಜೊತೆಯಲ್ಲಿ ಫರೋ ಅರಸನು ಮಾಡಿರ್ತಕ್ಕಂಥ ಮೇಲು ಎಲ್ಲ ಒಳ್ಳೆಯದು. ಓದ್ತಿರಿ. ಆಗ ಐಗುಪ್ತ ದೇಶದಲ್ಲಿ, ಈಜಿಪ್ಟ್ ದೇಶದಲ್ಲಿ ಬರ ಉಂಟಾದದ್ದರಿಂದ 16 ಓದ್ತಾ ಇದ್ರಿ ಸಿಸ್ಟರ್? ಹೌದ್ರಿ, ಪರಲ್ಲ. 16. ಅವನು ಈಜಿಪ್ಟಿನ ಅರಸನಾದ ಫರೋ ಸಾರ ಆಗಿರ್ತಕ್ಕಂಥ ಅಬ್ರಾಮನ ಹೆಂಡತಿ ಆಗಿರ್ತಕ್ಕಂಥ ಸಾರ, ಅಂದರೆ ಫರೋ ಗೊತ್ತಿಲ್ಲ ಅವ್ರ ಹೆಂಡತಿ ಅಂತೇಳಿ, ಅಬ್ರಾಮನ ಹೆಂಡತಿ ಆಗಿರ್ತಕ್ಕಂಥ ಸಾರಳನ್ನು, ಸಾರಾಳಿಗಾಗಿ ಅಬ್ರಾಮನಿಗೆ ಈಜಿಪ್ಟಿನ ಅರಸನು ಒಳ್ಳೆಯದನ್ನು ಮಾಡಿದ. ಮುಂದೆ ಅವನಿಗೆ 100 ಕುರಿಗಳು, ಅಬ್ರಾಮನಿಗೆ 100 ಕುರಿಗಳು, ವರದಕ್ಷಿಣ ಅಲ್ಲ, ಅಬ್ರಾಮನ ತಂಗಿ ಅಂತ ತಿಳ್ಕೊಂಡು ವಧುದಕ್ಷಿಣ 100 ಕುರಿಗಳು, ಕತ್ತೆಗಳು, ದಾಸರು ಮತ್ತು ಹೆಣ್ಣು ಕತ್ತೆಗಳು, ಒಂಟೆಗಳು ಆತನಿಗೆ ವಧುದಕ್ಷಿಣವಾಗಿ ಕೊಟ್ಟನು. ಏನು? ವರದಕ್ಷಿಣ ಅಲ್ಲ, ವಧುದಕ್ಷಿಣವಾಗಿ ಕೊಟ್ಟನು. ಸಮೃದ್ಧಿಯಾಗಿ ಕೊಟ್ಬಿಟ್ಟನು. ಏನು ಮಾಡಿದನು? ಸಮೃದ್ಧಿಯಾಗಿ ಕೊಟ್ಬಿಟ್ಟನು. ಇಲ್ಲಿ ಅಬ್ರಾಮನಿಗೆ ಅರ್ಥ ಆಗ್ತಾ ಇಲ್ಲ. ಅಬ್ರಾಮ ಅಯೋಮಯ ಆಗಿದ್ದಾನೆ ಪಾಪ. ಏನು ಅರ್ಥ ಆಗ್ತಾ ಇಲ್ಲ? ಏಕ್ಯಾ ಹೋ ರहा है मेरे साथ, ನನ್ನೊಟ್ಟಿಗೆ ಏನಾಗ್ತಾ ಇದೆ? ಮಿಸ್ರ್ ಮೇ ಆಯಾ ಹೂಂ, ನಾನು ಒಂದು ಈಜಿಪ್ಟ್ನಲ್ಲಿ ಬಂದುಬಿಟ್ಟಿದ್ದೇನೆ, ಐಗುಪ್ತ ದೇಶದಲ್ಲಿ ಬಂದುಬಿಟ್ಟಿದ್ದೇನೆ. ಇಲ್ಲಿ ನೋಡಿದ್ರೆ ನನ್ನ ಹೆಂಡತಿಯನ್ನು ತನ್ನ ಹೆಂಡತಿಯೇ ಮಾಡ್ಕೊಳ್ಳಿಕ್ಕೆ ತೊಗೊಂಡು ಹೋಗ್ತಾ ಇದ್ದಾನೆ. ಈತ ನೋಡಿದ್ರೆ ನನಗೆ ಎಲ್ಲ ಒಳ್ಳೇದು ಮಾಡ್ತಾನೆ. ಎಲ್ಲರೂ ಹೇಳ್ತೀರಿ ಎಲ್ಲ ಒಳ್ಳೆಯದು. ಏನು? ಎಲ್ಲ ಒಳ್ಳೆಯದು. ದೇವ್ರ ಮಕ್ಕಳೇ, ಅಬ್ರಾಮನ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ. ದೇವರು ಅಬ್ರಾಮನಿಗಾಗಿಟ್ಟಿರುವ ಎಲ್ಲ ಒಳ್ಳೆಯದು. ಪ್ರೈಸ್ ಲಾರ್ಡ್ ಜೀಸಸ್, ಹಾಲೆಲೂಯಾ. ಇದೇ ಸರ್ವಶಕ್ತನಾದ ದೇವರ ಅಬ್ರಾಮನಿಗೆ ನುಡಿದಿರ್ತಕ್ಕಂಥ, ಕೊಟ್ಟಿರ್ತಕ್ಕಂಥ ಶುಭವಾರ್ತೆಯ ವಾಗ್ದಾನ. ಅದೇ, ನಿನ್ನನ್ನು ನಾನು ಶ್ರೇಷ್ಠ ಗ್ರೇಟ್ ಜನಾಂಗವಾಗಿ, ನಿನ್ನ ಹೆಸರನ್ನು ಗ್ರೇಟ್ ಆಗಿ ನಾನು ಶ್ರೇಷ್ಠವಾಗಿ ಮಾಡ್ತೇನೆ ಎಂಬುದಾಗಿ ಹೇಳಿದಾನೆ. ನಿನ್ನನ್ನು ಆಶೀರ್ವದಿಸುವವರು ನಾನು ಆಶೀರ್ವದಿಸುತ್ತೇನೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ನಿನ್ನನ್ನು ಶಪಿಸುವವರಿಗೆ ಅದರ ಫಲವನ್ನು ತಿನ್ನುವಂತೆ ನಾನು, ಅದರ ಫಲವನ್ನು ಅನುಭವಿಸುವಂತೆ ನಾನು ಮಾಡ್ತೇನೆ ಎಂಬುದಾಗಿ ಹೇಳಿದ. ದೇವ್ರ ಮಕ್ಕಳೇ, ಅಬ್ರಾಮನು ಬರಗಾಲದ ನಿಮಿತ್ತ ಹೆದರಿ ಅಲ್ಲೇ ಬಹಳ ಪ್ರಯಾಸಪಟ್ಟು ಅಲ್ಲೇ ಬಾಧೆಯನ್ನು ತಾಳಿಕೊಳ್ಳಿಕ್ಕಿದೆ. ಅದನ್ನು ಬಂದನು. ಆದರೆ ಆತನಿಗೆ ಹಾಕಿದ್ದ ಮೇಲೆ ಅಂದರೆ, ಅಯ್ಯೋ ದೇವರು ಕರೆದ ದೇಶಕ್ಕೆ, ಕಾನಾನಿಗೆ ಬಂದುಬಿಟ್ಟಿನಿ, ದೇವರು ಕರೆದು ಬಿಟ್ಟಾನೆ, ಇಲ್ಲಿ ನೋಡಿದ್ರೆ ಬರಗಾಲ ಇದೆ, ಎಂಥ ಪರಿಸ್ಥಿತಿಯಲ್ಲಿ ಬಂದುಬಿಟ್ಟಿದೆ ಅಂತೇಳಿ ದೇವರ ಮೇಲೆ ಗುಣಗುಟ್ಟಲಿಲ್ಲ. ಯಾಕಂದರೆ ಕರೆದಾತನು ಸರ್ವಶಕ್ತನು, ಭೂಮಿಪಾದ ಬಿಟ್ಟ, ಆಕಾಶ ಸಿಂಹಾಸನಾಸೀನರುಡನು, ಬಂಗಾರು ಮೇಲೆ ಬಂಗಾರೇ ಆತನಿಗೆ ಪಾದಪೀಠವಾಗಿತ್ತು. ಭೂಮಿಯಲ್ಲೆಲ್ಲ ಬಂಗಾರ ಗಣಿಗಳಿದೆ, ಬಂಗಾರೇ ಆತನಿಗೆ ಪಾದಪೀಠವಾಗಿತ್ತು. ಆತನು ನನ್ನ ಕೈಯನ್ನು ಬಿಡುವುದಿಲ್ಲ, ಆತನು ಇಲ್ಲದನ್ನು ಇರುವುದಾಗಿ ಕರೆಯತಕ್ಕಂಥ ದೇವರು, ಸತ್ತವರನ್ನು ಎಬ್ಬಿಸ್ತಕ್ಕಂಥ ಸಾಮರ್ಥ್ಯವುಳ್ಳ ದೇವರು ಎಂಬ ನಂಬಿಕೆ ಆತನಿಗಿತ್ತು. ಯಾಕಂದರೆ ಆತನು ದೇವರ ದರ್ಶನವನ್ನು ನೋಡಿದ.
ಆತನು ಎಲ್ಲಿ ಹೋಗ್ತಾ ಇದ್ದಾನೆ, ಯಾವ ದೇಶಕ್ಕೆ ಹೋಗ್ತಾ ಇದ್ದಾನೆ ಅಂತ ನೋಡಿಲ್ಲ. ಆತನನ್ನು ಕಳಿಸಿದ್ದ ಆತನು ನೇರವಾಗಿ ಸರ್ವಶಕ್ತನಾದ ದೇವರೆಂಬುದು ಪ್ರಕಟವಾಗಿದೆ ಎಂಬುದಾಗಿ ನಾನು ವಿಮೋಚನ ಕಾಂಡ 6ನೇ ಅಧ್ಯಾಯ 2ನೇ ವಚನದಲ್ಲಿ ನಾನು ತೋರಿಸಿದ್ದೇನೆ. ಅಬ್ರಹಾಮ್, ಈಸಾಕ್, ಯಾಕೋಬರಿಗೆ ನಾನು ಸರ್ವಶಕ್ತನಾದ ದೇವರೆಂದು ಕಾಣಿಸಿಕೊಂಡೇನೆ, ಪ್ರಕಟವಾದೇನೆ ಹೊರತು ಯೆಹೋ ಎಂಬ ನಾಮ ಅವರಿಗೆ ಗೋಚರಿಸಲ್ಪಡಲಿಲ್ಲ. ಹಲ್ಲೆಲೂಯಾ. ಈ ಸರ್ವಶಕ್ತನಾದ ದೇವರು ಒಂದು ಈಜಿಪ್ಟಿನ ಸಾಮ್ರಾಜ್ಯ, ಈಜಿಪ್ಟಿನ ರಾಜ್ಯದ ಪ್ರಭುತ್ವದೊಳಗೆ ಒಂದು ಸಾಧಾರಣವಾದಂಥ ಒಂದು ಶ್ರೀಮಂತನು ದಾಸಿಯನ್ನು ಗಳಿಸ್ಕೊಂಡು ಅಲ್ಲೇ ಪ್ರವೇಶ ಮಾಡಿದಾನೆ. ಆತನ ಕಡೆ ಎಷ್ಟೋ ಸೈನ್ಯ ಬಲಗಳಿದೆ. ಯಾರ ಹತ್ರ? ಅರಸನ ಹತ್ರ ಎಷ್ಟೋ ಸೈನ್ಯ ಬಲಗಳು, ಆತನಿಗೆ ಧನಬಲಗಳು, ಶಸ್ತ್ರಾಸ್ತ್ರಗಳು, ಆತನು ಬಹುಬಲಿಷ್ಠನಾಗಿದ್ದನು. ಆದರೆ ಈ ಐಗುಪ್ತ ದೇಶದ ಅರಸನಕ್ಕಿಂತ ಭೂಮಿಯನ್ನು ಆಕಾಶದ ಸಿಂಹಾಸನ ಆಸೀನರೂಢನಾಗಿರ್ತಕ್ಕಂಥ ನನ್ನ ದೇವರು ಆಗಿರ್ತಕ್ಕಂಥವನು ಸರ್ವಶಕ್ತನು, ಸರ್ವೋನ್ನತನು ಎಂಬುದಾಗಿ ಆತನ ಕಂಡಿದ್ದ. ಎಲ್ಲ ಹೇಳ್ತೀರಿ ಹಲ್ಲೆಲೂಯಾ. ಸರ್ವೋನ್ನತನಂದರೆ ಸರ್ವೋನ್ನತನ ಉನ್ನತ ಪರಲೋಕದ ಮೇಲೆ ಆಸೀನರೂಢನೆಂಬುದಾಗಿ ಆತನ ಅರ್ತಿದ್ದ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಫರೋ ಅರಸನು ಮುಂದೆ ಸ್ವಲ್ಪ ಗಾಬರಿ ಆಗಿದ್ರು. ಆತನಿಗೊಂದು ನಂಬಿಕೆ ಇತ್ತು, ನನ್ನನ್ನು ಕರೆದ ಆತನು, ನಾನು ಯಾರನ್ನು ಪ್ರತ್ಯಕ್ಷವಾಗಿ ನೋಡಿದನಲ್ಲ ಆತನು ಈ ಚಿಕ್ಕ ಈಜಿಪ್ಟಿನ ಅರಸನಕ್ಕಿಂತನೂ ದೊಡ್ಡವನಾಗಿದ್ದಾನೆ ಅನ್ನತಕ್ಕಂಥ ನಂಬಿಕೆ ಆತನಿಗಿತ್ತು. ಅದನ್ನು ಆತನು ಹೊಂದಿಕೊಂಡನು ಮತ್ತು ಪ್ರತಿದಿನ ದೇವರೊಂದಿಗೆ ಆತನು ಅನ್ಯೂನ್ಯತೆಯಲ್ಲಿದ್ದ. ಎವ್ರಿ ಡೇ ಹಿ ವಾಸ್ ಹ್ಯಾವಿಂಗ್ ಫೆಲೋಶಿಪ್ ವಿತ್ ಗಾಡ್. ಸೊ ಹಿ ವಾಸ್ ಕಾಲ್ಡ್ ದಟ್ ಅಬ್ರಾಮ್ ವಾಸ್ ಫ್ರೆಂಡ್ ಆಫ್ ಗಾಡ್. ಪ್ರತಿದಿನ, ಒಂದು ದಿನ ಬಿಟ್ಟಲ್ಲ, ಪ್ರತಿದಿನ ಎಷ್ಟೋ ಸಾರಿ ದೇವರ ಸಂಗಡ ಆತನು ದರ್ಶನ ಮೂಲಕವಾಗಿ, ಕನಸಿನ ಮೂಲಕವಾಗಿ, ಮಾಧ್ಯಮದ ಮೂಲಕವಾಗಿ ಮಾತಾಡ್ತಿದ್ದನು. ಆಗಿನ ಕಾಲ ಕನಸು ದರ್ಶನಗಳೇ ಮಾಧ್ಯಮವಾಗಿತ್ತು. ತದನಂತರ ಪ್ರತ್ಯಕ್ಷವಾಗಿ ಕೂಡ ದೇವರು ಬಂದು ಮಾತಾಡಿದ್ದು ಕೂಡ ಉಂಟು. ಯಾಕಂದರೆ ಇದು ಯಾಕೆ ನಾನು ತೋರಿಸ್ತಾ ಇದ್ದೇನೆ, ಅಬ್ರಾಮನು ದೇವರ ಸ್ನೇಹಿತನು ಎಂದು ನಾವು 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡಿದೆ. ಯಾಕಂದರೆ ಹಿ ಹ್ಯಾಡ್ ಫೆಲೋಶಿಪ್ ಕಾನ್ಸ್ಟಂಟ್ಲಿ ಎವ್ರಿ ಡೇ, ಈಚ್ ಆ್ಯಂಡ್ ಎವ್ರಿ ಟೈಮ್. He had a fellowship with God. He had a conversation with God. He had a talk with God. So he did not waver in his faith. ಆತನು ದೇವರೊಂದಿಗೆ ಪ್ರತಿದಿನ ಅನ್ಯೂನ್ಯತೆ, ಸಂಪರ್ಕ, ಹೆಚ್ಚಿನ ಸಮಯ ದೇವರ ಜೊತೆಯಲ್ಲಿ ಕಳೀತಾ ಇರೋದ್ರಿಂದ ಆತನು ವಿಶ್ವಾಸದಲ್ಲಿ ತಡವರಿಸಲಿಲ್ಲ, ಕದಲಿಲ್ಲ, ಬಿದ್ದೋಗಲಿಲ್ಲ, ಸ್ಥಿರವಾಗಿದ್ದನು. ಯಾಕಂದರೆ ಆತನು ಇದಕ್ಕೆ ಆಧಾರ ಏನಂದರೆ ಆತನು ದೇವರ ಸ್ನೇಹಿತನಾಗಿದೆ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 7ನೇ ವಚನ. Second Chronicle chapter 20 verse 7 says clearly that Abraham was friend of God. That means Abraham had a regular relationship, regular fellowship. Every day he had a fellowship with the Almighty God who has enthroned on the heaven, and his footstool was earth. Come on, read for me. ನೀನು ನಿನ್ನ ಜನಾಂಗವಾದ ಇಸ್ರಾಯೇಲರ ಎದುರಿನಿಂದ ಈ ದೇಶದ ನಿವಾಸಿಗಳನ್ನು ಓಡಿಸಿಬಿಟ್ಟು ಅದನ್ನು, ಯಾರು? ದೇವ್ರಿಗೆ ಹೇಳ್ತಾ ಇದ್ದಾನೆ. ಯಾರು? ಭಕ್ತನ ಹೇಳ್ತಾ ಇದ್ದಾನೆ. ಅದನ್ನು ದೇವ್ರಿಗೆ ಹೇಳ್ತಾನೆ, ನಿನ್ನ ಸ್ನೇಹಿತನಾದ ಅಬ್ರಾಮನ ಸಂತತಿಗೆ ಸದಾ ಕಾಲವು ಸ್ವಾಸ್ಥ್ಯವಾಗಿ ಕೊಟ್ಟ ನೀನು ನಮ್ಮ ದೇವರಲ್ಲವೋ, ಅದರಲ್ಲಿ ನಿವಾಸ ಮಾಡಿ ಅಷ್ಟೇ ಸತ್ಯಾಗಿ ಅದರಲ್ಲಿ ನಿನ್ನ ಹೆಸರನ್ನು ಪರಿಶುದ್ಧ. ಅಂದರೆ ಇಲ್ಲಿ ಭಕ್ತರು ಹೇಳ್ತಾ ಇದ್ದಾನೆ ಪೂರ್ವಕಾಲ ವೃತ್ತಾಂತದಲ್ಲಿ, ಇಗೋ ನೀನು ಈ ದೇಶವನ್ನು ನಿನ್ನ ಸ್ನೇಹಿತನಾದ, ನಿನ್ನ ಗೆಳೆಯನಾದ, ನಿನ್ನ ಫ್ರೆಂಡ್ ಆದ, ಸರ್ವಶಕ್ತನ ಫ್ರೆಂಡ್ ಆದ ಅಬ್ರಾಮನಿಗೆ ನೀನು ಈ ದೇಶವನ್ನು ಸ್ವಾಸ್ಥ್ಯವಾಗಿ, ಅವನ ಸಂತಾನಕ್ಕೆ ಸ್ವಾಸ್ಥ್ಯವಾಗಿ ಕೊಡಲಿಲ್ಲವೋ. ದಟ್ ಮೀನ್ಸ್ ಅಬ್ರಾಮನು ಪ್ರತಿದಿನ ದೇವರೊಂದಿಗೆ ಧ್ಯಾನ ಸಮಯ ಆತನಿಗಿತ್ತು, ದೇವರೊಂದಿಗೆ ಏಕಾಂತ ಜೀವನ ಆತನಿಗಿತ್ತು, ದೇವರೊಂದಿಗೆ ಪ್ರಾರ್ಥನೆ ಹಾಗೂ ದೇವರ ಮಾತನ್ನು ಕೇಳತಕ್ಕಂಥ ಜೀವನ ಆತನಿಗಿತ್ತು. ಅದಕ್ಕಾಗಿ ಆತನು ವಿಶ್ವಾಸದಲ್ಲಿ ಆತನು ಕದಲಲಿಲ್ಲ, ತಡವರಿಸಲಿಲ್ಲ ಅಥವಾ ತಬ್ಬಿಬ್ಬು ಆಗಲಿಲ್ಲ, ಸ್ಥಿರವಾಗಿ ನಿಂತನು. ಯಾಕಂದರೆ ಹಿ ಹ್ಯಾಡ್ ರೆಗ್ಯುಲರ್ ಕಮ್ಯುನಿಕೇಶನ್ ವಿತ್ ಆಲ್ಮೈಟಿ ಗಾಡ್ ಎಲ್ ಶಡಾಯ್. ಹಲ್ಲೆಲೂಯಾ.
ಅದಕ್ಕಾಗಿ ನಾವಿಲ್ಲಿ ಬರ್ತಾ ಇದ್ದೇವೆ, ನಾವು ಅಂಶಕ್ಕೆ ಬರ್ತಾ ಇದ್ದೇವೆ. ಈಗ ಇಷ್ಟೆಲ್ಲ ಸಂಪತ್ತನ್ನು ಕೊಟ್ಟ ಮೇಲೆ ಅಲ್ಲಿ ನಡೆದಿರ್ತಕ್ಕಂಥ ಸಂಗತಿ ನಾನು ಹೇಳಿದ್ದೇನೆ. ದ ಕಿಂಗ್ಡಮ್ ಆಫ್ ಈಜಿಪ್ಟ್, ದ ಕಿಂಗ್ ಆಫ್ ಈಜಿಪ್ಟ್, ಐಗುಪ್ತ ದೇಶದ ಅರಸನು ಮತ್ತು ಐಗುಪ್ತ ದೇಶ ಆ ಪ್ರಭುತ್ವವು, ಅಬ್ರಾಮನು ಒಂದು ಚಿಕ್ಕ ದಾಸನು, ಒಂದು ಚಿಕ್ಕ ಶ್ರೀಮಂತನು, ಆ ದೇಶದಲ್ಲಿ ಒಂದು ವಲಸೆಯಾಗಿ, ಒಂದು ಪರದೇಶಿಯಾಗಿ, ಬರಗಾಲ ಪೀಡಿತನಾಗಿ ಪರದೇಶಿಯಾಗಿ ಆಶ್ರಯಿತನಾಗಿ ಅಲ್ಲಿ ಹೋಗಿದ್ದನು. ಅಂಥ ಒಂದು ಆಶ್ರಯಿತನಾಗಿರ್ತಕ್ಕಂಥ, ನಿರ್ಗತಿಕನಾಗಿರ್ತಕ್ಕಂಥ, ಪರದೇಶಿಯಾಗಿರ್ತಕ್ಕಂಥ ಒಂದು ವ್ಯಕ್ತಿ ಅಲ್ಲಿರುವಾಗ ಇನ್ನೊಂದು ಅರಸನ ಒಡೆತನ, ಪ್ರಭುತ್ವ ಅಲ್ಲಿತ್ತು, ಅಲ್ಲೇ ರಾಜ್ಯವಿತ್ತು, ಆದರೆ ಅಲ್ಲೇ ಪ್ರಭುತ್ವ ಇತ್ತು. ಆದರೆ ಅಲ್ಲಿ ನಡೆದಿರ್ತಕ್ಕಂಥ ಏನು ಸಂಗತಿ ಅಂದರೆ, ಆ ಪ್ರಭುತ್ವ ಇದೆ ಈ ಲೋಕದ ಪ್ರಭುತ್ವ, ಈಜಿಪ್ಟಿನ ಅರಸನ. ಆದರೆ ಅಬ್ರಾಮನ ಜೊತೆಯಲ್ಲಿರ್ತಕ್ಕಂಥ ಪ್ರಭುತ್ವ ಯಾವುದಂದರೆ, ರಾಜ್ಯ ಯಾವುದಂದರೆ, ಸರ್ಕಾರ ಯಾವುದಂದರೆ ಪರಲೋಕದ ಪ್ರಭುತ್ವ. ನಾವು ಹೇಳ್ಬೋದು ಪರಲೋಕ ರಾಜ್ಯ ಎಂಬುದಾಗಿ. ಎಲ್ಲ ಹೇಳ್ತೀರಲ್ವಿಯ? ಪರಲೋಕ ರಾಜ್ಯ. ಇದೇ ಪರಲೋಕ ರಾಜ್ಯ, ಪರಲೋಕದ ಪ್ರಭುತ್ವದ ಬಗ್ಗೆ ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆಯಲ್ಲಿ ಸುಮಾರಷ್ಟು ಸಾರಿ ಒಂದೇ ಸಬ್ಜೆಕ್ಟನ್ನು ಮಾಡಿದಾನೆ. ಇಗೋ ದೇವರ ರಾಜ್ಯ ನಿಮ್ಮ ಸಮೀಪದಲ್ಲಿದೆ, ಇಗೋ ಪರಲೋಕ ರಾಜ್ಯ ನಿಮ್ಮ ಸಮೀಪದಲ್ಲಿ. ಅಂದರೆ ಅರ್ಥ ಏನಂದರೆ, ಇದನ್ನು ಕ್ಲಿಯರ್ ಆಗಿ ಹೇಳಬೇಕಾದ್ರೆ, ಇಟ್ಸ್ ಅ ಓಲ್ಡ್ ಕನ್ನಡ ಆ್ಯಂಡ್ ಓಲ್ಡ್ ಇಂಗ್ಲಿಷ್. ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ಎಟ್ ಹ್ಯಾಂಡ್. ದಟ್ ಮೀನ್ಸ್ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ಎಟ್ ಹ್ಯಾಂಡ್ ಮೀನ್ಸ್ ದ ಗೌರ್ಮೆಂಟ್ ಆಫ್ ಗಾಡ್ ಈಸ್ ಎಟ್ ಹ್ಯಾಂಡ್ ಅಂತೇಳಿ. ಅಂದರೆ ಪರಲೋಕದ ಪ್ರಭುತ್ವ, ಪರಲೋಕದ ಸರ್ಕಾರ ನಿಮ್ಮ ಸಮೀಪದಲ್ಲಿದೆ. ಮನಸ್ಸು ತಿರ್ಕೊಂಡು ಅದರೊಳಗೆ ಆತನ ಪ್ರಸಂಗವಾಗಿತ್ತು. He had come to preach and teach and share and establish only kingdom of God and kingdom of heaven, but not a religion, atheism or anyism or any democracy or any republican. He had come to establish the kingdom of God and the kingdom of heaven. ಆತನು ಈ ಭೂಲೋಕಕ್ಕೆ ಬಂದಿದ್ದು ಒಂದು ಮತ ಅಲ್ಲ, ಒಂದು ಏತಿಸಮ್ ಅಲ್ಲ, ಒಂದು ನಾಸ್ತಿಕತ್ವ ಅಲ್ಲ, ಅಥವಾ ಪ್ರಜಾಪ್ರಭುತ್ವ ಅಲ್ಲ, ಅಥವಾ ರಾಜ್ಯಪಾಲರ ಪ್ರಭುತ್ವ ಅಲ್ಲ, ರಾಷ್ಟ್ರಪತಿ ಪ್ರಭುತ್ವ ಅಲ್ಲ. ಆತನು ಬಂದಿದ್ದು ಅರಸನ ಪ್ರಭುತ್ವ, ಪರಲೋಕ ರಾಜ್ಯದ ಪ್ರಭುತ್ವ ಈ ಭೂಮಿ ಮೇಲೆ ಸಾರಿ. ಆ ಪರಲೋಕ ರಾಜ್ಯದ ಪ್ರಭುತ್ವದಲ್ಲಿ ನೀವೆಲ್ಲರೂ ಬರ್ರಿ ಎಂಬುದಾಗಿ ಯೇಸು ಕ್ರಿಸ್ತನು ಸಾರಿದನು. ಈ ಮಾತನ್ನು ನೀವು ಮರ್ತು ಹೋಗಬೇಡ್ರಿ. ಈ ಸತ್ಯ ನೀವು ಇನ್ನು ಮುಂದೆ ತಿಳ್ಕೊಳ್ತೀರಿ. ಯಾಕಂದರೆ ಇಲ್ಲಿ ಅಬ್ರಾಮನು ಇದ್ದಂಥ ದೇಶದಲ್ಲಿ ಅರಸನಾದ ಫರೋವನ ಪ್ರಭುತ್ವ ಇತ್ತು, ಈಜಿಪ್ಟಿನ ಫರೋವನ ಪ್ರಭುತ್ವ ಇತ್ತು. ಆದರೆ ಆ ಫರೋವನ ಪ್ರಭುತ್ವದ ಮೇಲೆ ಇನ್ನೊಂದು ಪ್ರಭುತ್ವ ಇತ್ತು. ಆ ಪ್ರಭುತ್ವವೇ ಸರ್ವಶಕ್ತನಾದ ಪ್ರಭುತ್ವವು ಮತ್ತು ಅದೃಶ್ಯನಾದ ದೇವರ ಪ್ರಭುತ್ವವಾಗಿತ್ತು. ಎಲ್ಲ ಹೇಳ್ತೀರಲ್ವಿಯ? ಅದಕ್ಕಾಗಿ ಅಬ್ರಾಮನು ಆ ದೇಶದಲ್ಲಿ ಹೋಗಿದ್ದ ಕೂಡಲೇ ದೇವರು ಅಲ್ಲಿರ್ತಕ್ಕಂಥ ಸಾರಳನ್ನು, ತನ್ನ ಹೆಂಡತಿಯನ್ನು, ಅಬ್ರಾಮನ ಹೆಂಡತಿಯಾದ ಸಾರಳನ್ನು ತೆಗೆದುಕೊಂಡು ಹೋಗಿದ ನಂತರ ಅಲ್ಲೇ ಭಯಂಕರವಾದಂಥ ಪೀಡೆ ಬಂತು, ಉಪದ್ರವ ಬಂತು, ಮಾರಕ ಸೋಂಕುಗಳು ಬಂತು, ಮಾರಕ ರೋಗಗಳು ಬಂದು ಅವ್ರನ್ನೆಲ್ಲ ನಾಶ ಮಾಡ್ತಾ ಇತ್ತು. ಆಗ ನಾನು ಹೇಳಿದೆ ಕಳೆದ ವಾಲ್ಯೂಮ್ನಲ್ಲಿ, ಫರೋ ಅರಸನು ಅದರ ಕುರಿತು ಅಧ್ಯಯನ ಮಾಡಿ, ಅದರ ಕುರಿತು ಸಂಶೋಧನೆ ಮಾಡಿ, ತನಿಖೆಯನ್ನು ನಡೆಸಿ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ಮಂತ್ರಿಗಳು, ರಾಯಭಾರಿಗಳು, ಸಂಚಾಲಕರು ಮತ್ತು ಗುಪ್ತಚರರು, ಗೂಢಾಚಾರಿಗಳು ಎಲ್ಲರಿಗೆ ಹೇಳಿ ಎಲ್ಲ ನೋಡಿದರೆ ಈಗ ಕಾರಣ ಏನೆಂಬುದಾಗಿ ಕಂಡಿಟ್ಕೊಂಡೇ. ಅದೇನೆಂದರೆ, ಅಬ್ರಾಮನ ಹೆಂಡತಿಯನ್ನು ನಾನು ಹೆಂಡತಿಯಾಗಿ ಮಾಡ್ಕೊಳ್ಳಿಕ್ಕೆ ತಂದಿದ್ದಕ್ಕಾಗಿ ಈ ಘೋರ ಅಪರಾಧದಿಂದ ನನ್ನ ದೇಶದಲ್ಲಿ ಏನು ಬಂದಿದೆ, ಕೇಡು ಬಂದಿದೆ ಎಂಬುದಾಗಿ ಫರೋ ಅರಸನ ಅರ್ಥ ಮಾಡಿಕೊಂಡಿದ್ದಾನೆ. ಹೊರತು ಈಗಲೂ ಬಿಲೀವರ್ಸ್ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ನಮಗೇನಾದರೆ ಕೇಡು, ನಮಗೇನಾದ್ರೂ ತೊಂದರೆ, ನಮಗೇನಾದರೆ ಅನಿಷ್ಟ, ನಮಗೇನಾದರೆ ಒಂದು ಉಪದ್ರವ ಬಂದಾಗ ನಾವೇನು ಮಾಡ್ತೇವೆ, ಕೆಲವು ಜನ ದೇವರ ಮೇಲೆ ಇಲ್ಲ, ದೇವ್ರು ನೋಡಿ ನಮ್ಗೆ ಹೆಂಗಿಟ್ಟದ ನಮ್ಮದಾಗ ಹೇಳ್ತಾನೆ. ಆದರೆ ಅನ್ಯನಾಗಿರುವ ಫರೋ ಅರಸನು ಅರ್ಥ ಮಾಡ್ಕೊಂಡಿದ್ದೇನೆಂದರೆ, ಒಬ್ಬರ ಹೆಂಡತಿಯನ್ನು ತನ್ನ ಹೆಂಡತಿಯಾಗಿ ಮಾಡಿಕೊಳ್ಳಿಕ್ಕೆ ತೆಗೆದುಕೊಂಡು ಬಂದ ದೊಡ್ಡ ಅಪರಾಧದ ನಿಮಿತ್ತ ನನಗೆ ಈ ಕೇಡು ಬಂತು ಎಂಬುದಾಗಿ ತಿಳಿದುಕೊಂಡು ಅಬ್ರಾಮನಿಗೆ ಆ ಹೆಂಡತಿಯನ್ನು ಮತ್ತು ತಿರುಗಿ ಆತನಿಗೆ ಕೊಟ್ಟು, ಹೋಗಪ್ಪ ನೀನು ಇನ್ನು ಮುಂದೆ ಹೋಗಪ್ಪ ಅಂತ ಹೇಳಿಕೊಂಡು ಆತನಿಗೆ ಕೊಟ್ಟಿದ್ದನು. ಹೋಗುವಾಗ ಅಬ್ರಾಮನಿಗೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೇಳ್ತಾನೆ, ಅಬ್ರಾಮನಿಗೆ ಇರುವ ನಾನು ಕೊಟ್ಟಿದ್ದ ಎಲ್ಲ ಸೊತ್ತಿದೆಯಲ್ಲ ಅವೆಲ್ಲಗಳನ್ನು ಅವನ ಜೊತೆಯಲ್ಲಿ ಕೊಟ್ಟು ಕಳಿಸ್ರಿ ಎಂಬುದಾಗಿ ಹೇಳಿದೆ. ಎಲ್ಲರ ಹತ್ರ ಎಲ್ಲ ಒಳ್ಳೆಯದೇ. ಹಲ್ಲೆಲೂಯಾ. ಅಬ್ರಾಮನ ಹೆಂಡತಿಗೂ ಯಾವ ಕೇಡಾಗಲಿಲ್ಲ, ಅಬ್ರಾಮನ ಸೊತ್ತಿಗೂ ದಾಸಿಯರಿಗೂ ಯಾವ ಕೇಡಾಗಲಿಲ್ಲ, ಲೋತರಿಗೂ ಕೇಡಾಗಲಿಲ್ಲ, ಆತನ ಪಶುಗಳಿಗೂ ಕೇಡಾಗಲಿಲ್ಲ. ಅಬ್ರಾಮನಿಗೆ ಇನ್ನೂ ಮೇಲೆ ಆಯಿತು ಹೊರತು ಕೇಡಾಗಲಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಕಾರಣ ಏನಂದರೆ,
ಸರ್ವಶಕ್ತನಾದ ದೇವರ ಪ್ರಭುತ್ವ, ದೇವರ ಆಡಳಿತ, ದೇವರ ಆಳ್ವಿಕೆ, ದೇವರ ಆ ಪ್ರತಾಪವು ಇನ್ನುವರೆಗೂ ಇವತ್ತಿಗೂ ಭೂಮಿ ಮೇಲೆ ನಡೀತಾ ಇರತಕ್ಕಂಥ ಸತ್ಯವು ನೀವೆಂದಿಗೂ ಮರ್ತು ಹೋಗಬೇಡ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತಿರಲ್ವಿಯ? ಆಗ ತದನಂತರ ಇಲ್ಲಿ ನೋಡ್ರಿ, ಕೊನೆ ವಚನ 20ನೇ ವಚನ, 12ನೇ ಅಧ್ಯಾಯ 20ನೇ ವಚನ ಓದೋಣ. ಓದಿ. ಮತ್ತು ಫರೋಹನು ತನ್ನ ಜನರಿಗೆ ಹಾ ಅವರ ವಿಷಯದಲ್ಲಿ ಅಪ್ಪಣೆ ಕೊಟ್ಟು ಅವರು ಅವನನ್ನು ಅವನ ಹೆಂಡತಿಯನ್ನು ಅವನಿಗೆ ಇದ್ದದ್ದನ್ನೆಲ್ಲವನ್ನು ಫರೋ ಅರಸನು ತನಗಿರ್ತಕ್ಕಂಥ ಅಧಿಕಾರಿಗಳು ಹೇಳಿದ್ದಾರೆ, ಅಲ್ಲಿ ಅಧಿಕಾರಿಗಳು ಶತಾಧಿಪತಿಗಳೆಲ್ಲ ಹೇಳಿದ್ದಾರೆ, ಅಬ್ರಾಮ್ ಅವ್ರ ಹೆಂಡತಿ ಅವ್ರಿಗಿರ್ತಕ್ಕಂಥ ಎಲ್ಲ ಸಂಪತ್ತು, ನಾನು ಕೊಟ್ಟಿರುವ ಸಂಪತ್ತನ್ನೆಲ್ಲ ಅವರ ಜೊತೆಯಲ್ಲಿ ಕೊಟ್ಟು ಕಳಿಸ್ಬಿಡ್ರಿ, ಸುರಕ್ಷಿತವಾಗಿ ಬಾಯಿ ಜತ್ಸೆ ಉಸ್ಕು ವಿದಾಕರು. ಹೇಗೆ? ಮಾನ ಮರ್ಯಾದೆಯಿಂದ ಅವರಿಗೆ ಕಳಿಸ್ರಿ ಎಂಬುದಾಗಿ ಹೇಳಿದ, ಅಲ್ಲ ವಿದಾಯ ಮಾಡ್ರಿ ಎಂಬುದಾಗಿ ಹೇಳಿದ. ದೇವ್ರ ಮಕ್ಕಳೇ, ಅಬ್ರಾಮನಿಗೆ ಅನಿವಾರ್ಯದಿಂದ ಕಾನಾನಿಗೆ ಬಂದ, ಆದರೆ ದೇವರ ಸಂಕಲ್ಪ ಅಬ್ರಾಮನಿಗೆ ಗೊತ್ತಿಲ್ಲ. ಅಬ್ರಾಮನ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ ನೀನು ನನಗಾಗಿಟ್ಟಿದ್ದ ಈ ಒಳ್ಳೆಯದನ್ನು. ದೇವ್ರ ಮಕ್ಕಳೇ, ದೇವರು ನಿಮಗಾಗಿ ಒಳ್ಳೆಯದನ್ನಿಟ್ಟಿದ್ದಾನೆ ಅಂದರೆ ಯಾವತ್ತೂ ಮರ್ತು ಹೋಗಬೇಡ್ರಿ. ಕಾರಣ ಏನಂದರೆ, ಅಬ್ರಾಮನು ಆರೋಗ್ಯವಂತನು, ಪುಷ್ಟನು, ಸುಭದ್ರತೆಯಿಂದ ಪರಲೋಕ ಪ್ರಭುತ್ವದ ಪ್ರೊಟೆಕ್ಷನಲ್ಲಿದ್ದುಕೊಂಡು ಆ ದೇಶದಲ್ಲಿ ಹೋಗಿ ಆ ದೇಶದ ಪ್ರಭುತ್ವ ಕದಲಿತ್ತು. ಈಜಿಪ್ಟ್ ದೇಶದ ಅರಸನು, ಆತ ಪ್ರಭುತ್ವ, ಅದರ ಸರ್ಕಾರ ನಡಗಿತ್ತು. ಯಾಕಂದರೆ ಪರಲೋಕದ ಪ್ರಭುತ್ವ ಯಾರ ಜೊತೆಯಲ್ಲಿತ್ತು? ಅಬ್ರಾಮನ ಜೊತೆಯಲ್ಲಿತ್ತು. ಪರಲೋಕದ ಗೌರ್ಮೆಂಟ್ ಅಬ್ರಾಮನ ಜೊತೆಯಲ್ಲಿ ಇರುವುದರಿಂದ ಅಬ್ರಾಮನು ಅಲ್ಲಿಂದ ಸರ್ವ ಸಂಪತ್ತನ್ನು ಪಡ್ಕೊಂಡು ಈಜಿಪ್ಟಿನಿಂದ ಐಗುಪ್ತ ದೇಶದ ಮತ್ತು ತಿರುಗಿ ಕಾನಾನಕ್ಕೆ ಆತನು ಬರ್ತಾನೆ. ಕಾನಾನಿಗೆ ಬರುವಾಗ ನಡೆದಿರ್ತಕ್ಕಂಥ ಸಂಗತಿ ಈಜಿಪ್ಟಿನಲ್ಲಿ ಏನಾಗಿದೆ ಅಂತ ನೋಡ್ತಾ 13ನೇ ಅಧ್ಯಾಯ. ಲೆಟ್ಸ್ ಗೋ ಟು ದ ಫಿನಿಶಿಂಗ್ ಸ್ಟೋರಿ. ದೇರ್ ಆರ್ ಮಚ್ ಸ್ಟೋರೀಸ್ ದೇರ್. ವಿಲ್ ಗೋ ಸ್ಲೋಲಿ, ಡೈಲಿ, ಗ್ರ್ಯಾಜುವಲಿ ವಿ ವಿಲ್ ಗೋ clearly, picture to picture, as per the map and everything. We are going to see the mysteries of the Abraham's story by Almighty God. 13 chapter 13, Genesis chapter 13:1. ಆಗ ಅಬ್ರಾಮನು ತನ್ನ ಹೆಂಡತಿಯೊಂದಿಗೆ ಅಬ್ರಾಮನು ತನ್ನ ಹೆಂಡತಿಯೊಂದಿಗೆ ತನಗೆ ಇದ್ದದ್ದನ್ನೆಲ್ಲ ಅಲ್ಲೇ ಫರೋ ಅರಸನು ಕೊಟ್ಟಿದ್ದನ್ನೆಲ್ಲ ತೆಗೆದುಕೊಂಡು ಲೋಟನ ಸಹಿತವಾಗಿ ಐಗುಪ್ತವನ್ನು ಬಿಟ್ಟು ದಕ್ಷಿಣ ಸೌತ್ ವರ್ಡ್ಗೆ, ದಕ್ಷಿಣ ದಿಕ್ಕಿಗೆ ಏರಿ ಹೋದನು. ಅಬ್ರಾಮನು ದನ ಕರುಗಳಲ್ಲಿಯೂ ಬೆಳ್ಳಿಯಲ್ಲಿಯೂ, ದನಗಳಂದರೆ ಕ್ಯಾಟಲ್ಸ್, ಕತ್ತೆ, ಎತ್ತು ಮತ್ತು ಕುರಿಗಳು, ಒಂಟೆಗಳು ಅಂತ ಅರ್ಥ. ದನಕರುಗಳಂದರೆ ದನಕರುಗಳಲ್ಲಿಯೂ ಬೆಳ್ಳಿಯಲ್ಲಿಯೂ ಬಂಗಾರದಲ್ಲಿಯೂ ಬಹು ಧನವಂತನಾದನು. ಹಲ್ಲೆಲೂಯಾ. ಎಲ್ಲೇ ಈಜಿಪ್ಟಿಂದ ಹೊರಗೆ ಬರುವಾಗ ಐಗುಪ್ತ ದೇಶದ ಸಾಮ್ರಾಜ್ಯದಲ್ಲಿರತಕ್ಕಂಥ ಐಗುಪ್ತ ದೇಶದ ಅರಸನು ಆತನಿಗೆ ವಧುದಕ್ಷಿಣ ಕೊಟ್ಟಿದ್ದಲ್ಲ, ಆ ವಧುದಕ್ಷಿಣ ಆತನನ್ನು ಬಹು ಧನವಂತನಾಗಿ ಮಾಡಿತ್ತು. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ಅದಕ್ಕಾಗಿ ದೇವರ ಮಕ್ಕಳು, ಇಲ್ಲಿ ನಾವು ಗಮನಿಸ್ತಕ್ಕಂಥ ಒಂದು ಕಾರ್ಯದೇ, ಜ್ಞಾನೋಕ್ತಿ 10:22 ನಾವು ನೋಡ್ತೇವೆ, ದೇವರು ಆಶೀರ್ವದಿಸಿದನು ಅಂತ ಹೇಳಿದನು ಅಬ್ರಾಹ್ಮನಿಗೆ. ದ ಗಾಸ್ಪಲ್ ಇಸ್ ದ ಬ್ಲೆಸ್ಸಿಂಗ್ ಆಫ್ ದ ಗಾಸ್ಪಲ್. ಗಾಸ್ಪಲ್ ಇಸ್ ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ಆಲ್ಮೈಟಿ. ಬ್ಲೆಸ್ಸಿಂಗ್ ಕ್ರಿಯೇಟ್ಸ್ blessing. The blessing of the Lord makes one rich and adds no sorrow. ದೇವರ ಆಶೀರ್ವಾದ, ಒಡೆಯನ ಆಶೀರ್ವಾದ ಒಬ್ಬನನ್ನು ಧನಿಕನಾಗಿ, ಶ್ರೀಮಂತನಾಗಿ, ಐಶ್ವರ್ಯವಂತನಾಗಿ ಮಾಡುತ್ತದೆ. ಆದರೆ ಅದರೊಟ್ಟಿಗೆ ಯಾವ ದುಃಖವನ್ನು ಸೇರಿಸುವುದಿಲ್ಲ. ಅದಕ್ಕೆ ಅಬ್ರಾಮನು ಪ್ರಾಮಾಣಿಕನಾಗಿ ದೇವರ ಭಯಭಕ್ತಿಯಲ್ಲಿ ನಡ್ಕೊಂಡಿರೋದ್ರಿಂದ ಅವನಿಗೆ ಯಾವ ದುಃಖ, ಅನ್ಯಾಯ, ಅಕ್ರಮ, ಭ್ರಷ್ಟತೆ, ಅನೀತಿಯಿಂದ, ಅಕ್ರಮದಿಂದ ಅವನು ದುಡ್ಡು ಗಳಿಸಲಿಲ್ಲ. ಪ್ರಾಮಾಣಿಕನಾಗಿರೋದ್ರಿಂದ ಅವನಿಗೆ ದೇವರು ಆಶೀರ್ವಾದ ಅಬ್ರಾಮನನ್ನು ಧನವಂತನಾಗಿ ಮಾಡಿತ್ತು. ಯಾವ ದುಃಖ ಸೇರಿಸಿಲ್ಲ. ಅವನಿಗಿನ್ನೂ ಸಂತೋಷ. ಐಗುಪ್ತ ದೇಶದಲ್ಲಿ ಎದೇನ್ ತೋಟದಂದಿತ್ತು. ಎದೇನ್ ತೋಟದಲ್ಲಿ ಬೆಳ್ಳಿ ಬಂಗಾರಿತ್ತು. ಆ ಬೆಳ್ಳಿ ಬಂಗಾರನ್ನು ಐಗುಪ್ತ ದೇಶದಿಂದ ಹೊಂದಿಕೊಂಡು ಆತನ ಮತ್ತು ತಿರುಗಿ ಕಾನಾನಿಗೆ ಯಾತ್ರೆ ಮಾಡಿದನು. ದೇವ್ರ ಮಕ್ಕಳು, ನಾನು ಹೇಳೋದೇನೆಂದರೆ, ಇಂಥ ದೊಡ್ಡ ಪ್ರತಾಪವುಳ್ಳ ಸರ್ವೇಶ್ವರನಾಗಿರ್ತಕ್ಕಂಥ, ಸರ್ವಶಕ್ತನಾಗಿರ್ತಕ್ಕಂಥ, ಸರ್ವೋನ್ನತನಾಗಿರ್ತಕ್ಕಂಥ